ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋಲಿ ನಾವು 1968ರ ಎಪಿಕ್ ಸೈನ್ಸ್ ಫಿಕ್ಷನ್ ಮೂವಿ 2001 ಎ ಸ್ಪೇಸ್ ಆಡಿಸಿ ಚಿತ್ರದ ಸ್ಟೋರಿಯನ್ನ ನೋಡೋಣ. ಈ ಮೂವಿ 1968ರಲ್ಲೇ ಯಾರು ಮಾಡ್ದಲೇ ಇರೋ ಸಾಧನೆಗಳನ್ನ ಮಾಡಿದೆ. ರಿಯಲಿಸ್ಟಿಕ್ ಆಗಿ ಸ್ಪೇಸ್ ಟ್ರಾವೆಲ್ ಮತ್ತೆ ಆದಷ್ಟು ಸೈನ್ಸ್ ನ ತಲೆಯಲ್ಲಿ ಇಟ್ಕೊಂಡು ಮಾಡಿರೋ ಮೂವಿ ಇದು. ಮೂವಿ ತುಂಬಾನೇ ಪಾಪ್ಯುಲರ್ ಆಗೋದಕ್ಕೆ ಕಾರಣ ಡೈರೆಕ್ಟರ್ ಸ್ಟ್ಯಾನ್ಲಿ ಕ್ಯೂಬ್ರಿಕ್ ಅವರು. ನಮ್ಮ ಇಂಡಸ್ಟ್ರಿಯಲ್ಲಿ ಹೇಗೆ ಶಂಕರ್ ನಾಗ್ ಅವರು ಇದ್ರೋ ಅದೇ ತರ ಇವರು ಹಾಲಿವುಡ್ ಅಲ್ಲಿ ಒಂದೇ ತರ ಮೂವೀಸ್ ಮಾಡ್ತಿರ್ಲಿಲ್ಲ. ಪ್ರತಿ ಸಲಾನು ಏನಾದ್ರೂ ಹೊಸದಾಗಿ ಮಾಡ್ತಿದ್ರು. ಮೊದಲು ಇವರು ನನಗೆ ಎಕ್ಸ್ಪ್ಲೈನ್ ಮಾಡ್ತಾ ಇರೋ ಸೈಫೈ ಮೂವಿಯನ್ನ ಮಾಡಿದ್ರು. ಈ ಮೂವಿ ಬೆಸ್ಟ್ ಸೈಫೈ ಮೂವೀಸ್ ಲಿಸ್ಟ್ ಗೆ ಸೇರ್ತು. ನಂತರ ಹಾರರ್ ಮೂವಿ ಕೂಡ ಮಾಡಿದ್ರು. ಬೆಸ್ಟ್ ಹಾರರ್ ಮೂವೀಸ್ ಲಿಸ್ಟ್ ಅಲ್ಲಿ ಮೊದಲನೇ ಅಥವಾ ಎರಡನೇ ಸ್ಥಾನದಲ್ಲಿ ಈ ಮೂವಿ ಇರುತ್ತೆ. ಯಾವ ಮೂವಿ ಅಂದ್ರೆ ದ ಶೈನಿಂಗ್ ಅಂತ. ಈಗಲೂ ಬೇಕಿದ್ರೆ ಗೂಗಲ್ ಅಲ್ಲಿ ಬೆಸ್ಟ್ ಹಾರರ್ ಮೂವೀಸ್ ಅಂತ ಸರ್ಚ್ ಮಾಡಿ ಸ್ನೇಹಿತರೆ, ಯಾವುದೇ ಆರ್ಟಿಕಲ್ ನ ನೋಡಿದ್ರು ಮೊದಲನೇ ಸ್ಥಾನದಲ್ಲಿ ದ ಎಕ್ಸಾರ್ಸಿಸ್ಟ್ ಮೂವಿ ಇರುತ್ತೆ, ಇಲ್ಲ ದ ಶೈನಿಂಗ್ ಮೂವಿ ಇರುತ್ತೆ. ಮತ್ತೆ ಸ್ಟ್ಯಾನ್ಲಿ ಕ್ಯೂಬ್ರಿಕ್ ಅವರ ಮೂವೀಸ್ ಅಲ್ಲಿ ಏನಾಯ್ತು ಅಂತ ಸ್ನೇಹಿತರೆ ಖಂಡಿತ ಅರ್ಥ ಆಗಲ್ಲ. ಡೈರೆಕ್ಟರ್ ಹೇಳೋ ಪ್ರಕಾರ ಬೇಕು ಅಂತಾನೆ ಕೆಲವು ಪ್ರಶ್ನೆಗಳಿಗೆ ಮೂವಿಯಲ್ಲಿ ಉತ್ತರ ಕೊಡಲ್ಲ, ನಾವು ಅಂದ್ರೆ ಆಡಿಯನ್ಸೇ ಉತ್ತರ ಹುಡುಕ್ಲಿ ಅಂತ. ಇವರು ಇದರಲ್ಲಿ ಸಕ್ಸಸ್ಫುಲ್ ಕೂಡ ಆಗಿದ್ದಾರೆ. ಅದಕ್ಕೆ ಸ್ನೇಹಿತರೆ ಇವತ್ತಿಗೂ ಕೂಡ ಈ ಮೂವಿಯಲ್ಲಿ ಹೇಗಾಯ್ತು, ಏನಾಯ್ತು, ನೀನ್ ಹೇಳಿದ್ ಸರಿ ನಾನ್ ಹೇಳಿದ್ ಸರಿ ಅಂತ ಫ್ಯಾನ್ಸ್ ಮತ್ತೆ ಮೂವಿ ಲವರ್ಸ್ ಎಲ್ಲ ಕಿತ್ತಾಡ್ತಿದ್ದಾರೆ. ಸೊ ಈ ಮೂವಿ ಬಗ್ಗೆ ಹೇಳ್ತಾ ಹೋದ್ರೆ ಇಲ್ಲಿಗೆ ಮುಗಿಯಲ್ಲ. ಅದಕ್ಕೆ ಮೊದಲು ಮೂವಿಯ ಸ್ಟೋರಿಯನ್ನ ನೋಡೋಣ. ನಂತರ ಎಕ್ಸ್ಪ್ಲೈನ್ ಮಾಡೋಕೆ ಮತ್ತೆ ಮೂವಿಯ ಬಗ್ಗೆ ಹೇಳೋಕೆ ತುಂಬಾನೇ ಇದೆ. ಇಂಟರ್ಸ್ಟೆಲ್ಲರ್ಗೂ ಈ ಮೂವಿಗೂ ಏನ್ ಸಂಬಂಧ, ಯಾಕೆ ಜನ ಇವತ್ತಿಗೂ ಈ ಮೂವಿಯನ್ನ ನಂಬರ್ 1 ಸೈಫೈ ಮೂವಿ ಅಂತಾರೆ ಅಂತ ಎಲ್ಲ ಕೊನೆಯಲ್ಲಿ ಹೇಳ್ತೀನಿ. ರೇಟಿಂಗ್ಸ್ ಬಗ್ಗೆ ಹೇಳೋದಾದ್ರೆ IMDb ಅಲ್ಲಿ 8.3 ಔಟ್ ಆಫ್ 10 ಮತ್ತೆ ರಾಟನ್ ಟೊಮ್ಯಾಟೋಸ್ ಅಲ್ಲಿ 92% ರೇಟಿಂಗ್ ಇದೆ. ಈ ಮೂವಿಯ ಸ್ಟೋರಿಯ ಕಡೆ ಹೋಗೋಕ್ಕಿಂತ ಮುಂಚೆ ಸ್ನೇಹಿತರೆ, ಇನ್ನು ನೀವು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತೆ ಪಕ್ಕದಲ್ಲೇ ಇರೋ ನೋಟಿಫಿಕೇಶನ್ ಬೆಲ್ ಐಕನ್ ಕೂಡ ಆನ್ ಮಾಡಿ. ಈ ಮೂವಿಯ ಕತೆ ಶುರು ಆಗೋದು ಲಕ್ಷಾಂತರ ವರ್ಷಗಳ ಹಿಂದೆ. ಅಂದ್ರೆ ಮನುಷ್ಯರು ಮಂಗನಿಂದ ಮಾನವ ಆಗಿಲ್ಲ, ಇನ್ನು ಮಂಗನ ಸ್ಟೇಜ್ ಅಲ್ಲೇ ಇದ್ದಾರೆ. ಇವುಗಳನ್ನ ಏಪ್ಸ್ ಅಂತ ಕರೆಯೋಣ. ಈ ಏಪ್ಸ್ ಗಳು ಆಫ್ರಿಕಾದ ಡೆಸರ್ಟ್ ಅಲ್ಲಿ ಕಷ್ಟಪಟ್ಟು ಆಹಾರ ಹುಡ್ಕೊಂಡು ನೀರ್ ಹುಡ್ಕೊಂಡು ಬದುಕ್ತಾ ಇದ್ದಾವೆ. ಸಸ್ಯಾಹಾರಿಗಳಾಗಿರೋದ್ರಿಂದ ಆಹಾರ ಕಡಿಮೆ ಇದೆ, ಜಾಸ್ತಿ ಗಿಡ ಮರಗಳೆಲ್ಲ ಇಲ್ಲ. ನೀರು ಅಷ್ಟೇ ಇಲ್ಲೊಂದು ಸಣ್ಣ ಜಾಗದಲ್ಲಿ ನಿಂತಿದೆ ಅಷ್ಟೇ. ಈ ಜಾಗವನ್ನ ಏಪ್ಸ್ ನ ಒಂದು ಗುಂಪು ಆವರಿಸ್ಕೊಂಡಿದೆ. ಬೇರೆ ಏಪ್ಸ್ ಗಳಿಗೆ ಈ ನೀರ್ ಹತ್ರ ಬರೋಕು ಬಿಡಲ್ಲ. ಆದ್ರೆ ಒಂದಿನ ಬೇರೆ ಏಪ್ಸ್ ಗಳ ಗುಂಪೊಂದು ಬಂದು ಇವ್ರಿಗೆ ಹೆದರಿಸಿ ಈ ನೀರಿರೋ ಜಾಗದಿಂದ ಓಡಿಸ್ತಾರೆ. ಬೇಜಾರಲ್ಲಿ ತಮ್ಮ ಜಾಗ ಕಳ್ಕೊಂಡ ಏಪ್ಸ್ ಎಲ್ಲ ಬೇರೆ ಕಡೆ ಶಿಫ್ಟ್ ಆಗಿ ರಾತ್ರಿ ಮಲಗಿ ಬೆಳಗ್ಗೆ ಏಳೋ ಅಷ್ಟರಲ್ಲಿ ಇವರ ಮುಂದೆ ಒಂದು ದೊಡ್ಡ ಕಲ್ಲು ನಿಂತಿರೋದನ್ನ ನೋಡ್ತಾರೆ. ಇದು ರೆಕ್ಟಾಂಗಲ್ ಶೇಪ್ ಅಲ್ಲಿ ಇದೆ. ಏನಿದು, ಎಲ್ಲಿಂದ ಬಂತು, ಯಾರು ತಂದಿಟ್ರು ಅಂತ ಸ್ವಲ್ಪನೂ ಗೊತ್ತಾಗಲ್ಲ. ಈ ಕಪ್ಪು ಕಲ್ಲಿನ ರೀತಿ ಇರೋ ವಸ್ತುವನ್ನ ಮೋನೋಲಿತ್ ಅಂತ ಈ ಮೂವಿಯಲ್ಲಿ ಕರೀತಾರೆ. ಈ ಮೋನೋಲಿತ್ ನ ನೋಡಿ ಏಪ್ಸ್ ಎಲ್ಲ ಗಾಬರಿಯಾಗಿ ಕಿರ್ಚಾಡ್ತಾ ಇದ್ದಾವೆ. ಆದ್ರೆ ಒಂದು ಏಪ್ ಧೈರ್ಯ ಮಾಡಿ ಬಂದು ಈ ಮೋನೋಲಿತ್ ನ ಮುಟ್ತಿದ್ದಂಗೆ ಬೇರೆ ಎಲ್ಲ ಏಪ್ಸ್ಗೂ ಅನ್ಸುತ್ತೆ ಇದರಿಂದ ನಮ್ಗೇನು ತೊಂದರೆ ಇಲ್ಲ ಅಂತ. ಹಾಗಾಗಿ ಎಲ್ಲ ಏಪ್ಸ್ ಬಂದು ಇದನ್ನ ಮುಟ್ಟಿ ನೋಡ್ತವೆ. ನಂತರ ಒಂದು ಏಪ್ ಸಾವನ್ನಪ್ಪಿರೋ ಒಂದು ಪ್ರಾಣಿಯ ಮೂಳೆಯನ್ನ ನೋಡ್ತಿದ್ದಂಗೆ ಈ ಮೋನೋಲಿತ್ ನ ನೆನ್ಪು ಮಾಡ್ಕೊಂಡಾಗ ಇದ್ದಕ್ಕಿದ್ದಂಗೆ ಇದಕ್ಕೆ ಫ್ಲಾಶ್ ಆಗುತ್ತೆ. ಈ ಮೂಳೆಯನ್ನ ನಾವು ಆಯುಧದ ರೀತಿ ಉಪಯೋಗಿಸಬಹುದು ಅಲ್ವಾ ಅಂತ. ಸೊ ಇಲ್ಲೇ ನೋಡಿ ಸ್ನೇಹಿತರೆ, ಮನುಷ್ಯರಿಗೆ ಯುದ್ಧ ಮಾಡೋದು ಮತ್ತೆ ಬೇರೆಯವ್ರಿಗೆ ಹಾನಿ ಮಾಡೋ ಬುದ್ಧಿ ಬರೋದು, ತಾನೇ ಎಲ್ಲರಿಗಿಂತ ಮೇಲು ಅನ್ನೋ ಮನೋಭಾವ ಬರೋದು ಶುರು ಆಗಿದ್ದೆ ಇಲ್ಲಿಂದ. ಈಗ ತಕ್ಷಣ ಈ ಏಪ್ ಏನ್ ಮಾಡುತ್ತೆ ಅಂದ್ರೆ ಒಂದು ಮೂಳೆಯನ್ನ ಎತ್ಕೊಂಡು ತನ್ನ ಗ್ಯಾಂಗ್ ಜೊತೆ ಮತ್ತೆ ನೀರಿರೋ ಜಾಗಕ್ಕೆ ಬಂದು ಇಲ್ಲಿರೋ ಏಪ್ಸ್ ಗಳ ಗುಂಪಿನ ಮೇಲೆ ದಾಳಿ ಮಾಡಿ ಒಂದು ಏಪ್ ನ ಮೂಳೆಯಿಂದ ಹೊಡೆದು ಸಾಯಿಸಿ ಜಾಗವನ್ನ ತಮ್ಮ ಕಂಟ್ರೋಲ್ಗೆ ತಗೊಂತವೆ. ನೋಡ್ತಾ ನೋಡ್ತಾ ಸಸ್ಯಾಹಾರಿ ಆಗಿದ್ದ ಈ ಏಪ್ಸ್ ಎಲ್ಲ ಮಾಂಸಾಹಾರಿಗಳಾಗಿ ಬದಲಾಗ್ತವೆ. ಯಾಕೆಂದ್ರೆ ಇಲ್ಲಿವರೆಗೂ ಚಿರತೆ, ಸಿಂಹ, ಹುಲಿ ಎಲ್ಲ ಈ ಏಪ್ಸ್ ಗಳ ಮೇಲೆ ದಾಳಿ ಮಾಡಿ ಕಚ್ತಾ ಇದ್ವು. ಆದ್ರೆ ಈಗ ವೆಪನ್ಸ್ ಇದೆಯಲ್ಲ, ಎಲ್ಲರನ್ನ ಹೆದರಿಸಿ ಪ್ರಾಣಿಗಳನ್ನ ಸಾಯಿಸಿ ಅವುಗಳ ಮಾಂಸವನ್ನ ತಿನ್ನೋಕೆ ಶುರು ಮಾಡ್ತಾರೆ ನಮ್ಮ ಪೂರ್ವಜರು. ಆದ್ರೆ ಇದೆಲ್ಲ ಆಗಿದ್ದು ಆ ಮೋನೋಲಿತ್ ಇಂದ ಹೇಗೋ ಮನುಷ್ಯರ ಎವಲ್ಯೂಷನ್ ಟ್ರಿಗರ್ ಆಗಿದೆ. ಮನುಷ್ಯರ ವಿಕಾಸಕ್ಕೆ ಈ ಮೋನೋಲಿತ್ ಕಾರಣ ಅಂತ ಆಯ್ತು. ಆದ್ರೆ ಯಾರು ಈ ಮೋನೋಲಿತ್ ನ ಇಲ್ಲಿಟ್ಟಿದ್ದು, ಏನ್ ಕತೆ ಅಂತ ಕೊನೆಯಲ್ಲಿ ನೋಡೋಣ. ಸೊ ಇಲ್ಲಿಂದ ನಾವು ಈಗ ಲಕ್ಷಾಂತರ ವರ್ಷಗಳು ಮುಂದೆ ಬರ್ತೀವಿ. ಅಂದ್ರೆ ಮಂಗನಿಂದ ಮಾನವವಾಗಿ ತುಂಬಾನೇ ಅಡ್ವಾನ್ಸ್ ಆಗೋಗಿದ್ದೀವಿ. ಸ್ಪೇಸ್ ಟ್ರಾವೆಲ್ ನ ಟ್ರೈನ್ ಟ್ರಾವೆಲ್ ಮಾಡ್ದಂಗೆ ಎಲ್ಲರೂ ಮಾಡ್ತಾ ಇದ್ದಾರೆ. ಮನುಷ್ಯರು ಭೂಮಿಯ ಜೊತೆಗೆ ಚಂದ್ರನ ಮೇಲೂ ಕೂಡ ವಾಸವಾಗಿದ್ದಾರೆ. ಬೇರೆ ಬೇರೆ ಹೆಸರಲ್ಲಿ ಬೇಸ್ ಗಳನ್ನ ಸೃಷ್ಟಿ ಮಾಡ್ಕೊಂಡಿದ್ದಾರೆ. ಸ್ಪೇಸ್ ಅಲ್ಲಿ ಸ್ಪೇಸ್ ಸ್ಟೇಷನ್ ಇದೆ. ಇಂಟರ್ಸ್ಟೆಲ್ಲರ್ ಅಲ್ಲಿ ಎಂಡ್ಯೂರೆನ್ಸ್ ಇರುತ್ತಲ್ಲ, ಆ ತರ ಈ ಸ್ಪೇಸ್ ಸ್ಟೇಷನ್ ಕೂಡ ತಿರುಗ್ತಾ ಇದೆ ಆರ್ಟಿಫಿಷಿಯಲ್ ಗ್ರಾವಿಟಿಯನ್ನ ಸೃಷ್ಟಿ ಮಾಡೋಕೆ ಅಂತ. ಈ ಸ್ಪೇಸ್ ಸ್ಟೇಷನ್ ಗೆ ಭೂಮಿಯಿಂದ ಡಾಕ್ಟರ್ ಫ್ಲಾಯ್ಡ್ ಬರ್ತಾರೆ. ಇಲ್ಲಿಂದ ಚಂದ್ರನ ಮೇಲಿರೋ ಯುನೈಟೆಡ್ ಸ್ಟೇಟ್ಸ್ ನ ಬೇಸ್ ಆದ ಕ್ಲೇವಿಯಸ್ ಗೆ ಹೋಗೋಕೆ ಅಂತ. ಈ ಸ್ಪೇಸ್ ಸ್ಟೇಷನ್ ಒಂಥರ ಜಂಕ್ಷನ್ ರೈಲ್ವೆ ಸ್ಟೇಷನ್ ಇರುತ್ತಲ್ಲ, ಆ ತರ ಸ್ನೇಹಿತರೆ. ಈ ಸ್ಪೇಸ್ ಸ್ಟೇಷನ್ ಅಲ್ಲಿರೋ ಕೆಲವೊಂದು ಟೆಕ್ನಾಲಜಿಯನ್ನ ನೋಡಿ ನಾವು ಶಾಕ್ ಆಗೋಗ್ತೀವಿ. ಯಾಕೆ ಅಂದ್ರೆ ಇಲ್ಲಿ ಸೆಕ್ಯೂರಿಟಿಗೆ ಈಗ ನಮ್ಮ ಮೊಬೈಲ್ ಅಲ್ಲಿ ಫೇಸ್ ಐಡಿ ಮತ್ತೆ ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ ಇರುತ್ತಲ್ಲ,
ಇರುತ್ತಲ್ಲ ಅದೇ ತರ ಡೋರ್ ಓಪನ್ ಆಗೋಕೆ ಇವರ ವಾಯ್ಸ್ ರೆಕಗ್ನೈಸ್ ಮಾಡಿ ಆದ್ಮೇಲೆ ಡೋರ್ ಓಪನ್ ಆಗೋದು. ನೆಕ್ಸ್ಟ್ ಇಲ್ಲಿಂದ ಹೋಗಿ ಡಾಕ್ಟರ್ ಫ್ಲಾಯ್ಡ್ ಭೂಮಿಯಲ್ಲಿರೋ ತಮ್ಮ ಮಗಳಿಗೆ ವಿಡಿಯೋ ಕಾಲ್ ಮಾಡಿ ಮಾತಾಡ್ತಾರೆ, ಅದು ಸ್ಪೇಸ್ ಇಂದ. ಇದೆಲ್ಲ ಏನ್ ಮಾಮೂಲಿ ಅಂತ ಇವಾಗ ನಮ್ಗೆ ಅನ್ಸ್ಬೋದು ಸ್ನೇಹಿತರೆ, ಆದ್ರೆ 1968ರಲ್ಲಿ ಈ ಮೂವಿ ಮಾಡಿರೋದು. ಆಗ ಡೈರೆಕ್ಟರ್ ಮುಂದೆ ಈ ರೀತಿನೂ ಸೆಕ್ಯೂರಿಟಿ ಸಿಸ್ಟಮ್ಸ್ ಮತ್ತೆ ವಿಡಿಯೋ ಕಾಲ್ ಫೆಸಿಲಿಟಿ ಎಲ್ಲ ಈಸಿಯಾಗಿ ಬರುತ್ತೆ ಅನ್ನೋದನ್ನ ಯೋಚನೆ ಮಾಡಿದ್ದಾರೆ. ಸೊ ಮಗಳ ಜೊತೆ ವಿಡಿಯೋ ಕಾಲ್ ಅಲ್ಲಿ ಮಾತಾಡಿ ಆದ್ಮೇಲೆ ತಮ್ಮ ರಷ್ಯನ್ ಸೈಂಟಿಸ್ಟ್ ಫ್ರೆಂಡ್ ಮತ್ತೆ ಅವರ ಕೊಲೀಗ್ಸ್ ನ ಮೀಟ್ ಮಾಡಿದಾಗ ಫ್ಲಾಯ್ಡ್ ಚಂದ್ರನ ಮೇಲೆ ಕ್ಲೇವಿಯಸ್ ಬೇಸ್ಗೆ ಹೋಗ್ತಿದ್ದಾರೆ ಅಂತ ಗೊತ್ತಾಗಿ ಒಂದು ವಿಷಯ ಹೇಳ್ತಾರೆ. ಏನಂದ್ರೆ ಕ್ಲೇವಿಯಸ್ ಅಲ್ಲಿ ಏನೋ ಸಮಸ್ಯೆ ಆಗಿದೆ, ಸರಿಯಾಗಿ ಅವರ ಬೇಸ್ಗೆ ಕಾಂಟ್ಯಾಕ್ಟ್ ಮಾಡಿ ಮಾತಾಡೋಕಾಗ್ತಿಲ್ಲ. ಜೊತೆಗೆ ಒಂದು ಸಲ ಯಾವ್ದೋ ಸ್ಪೇಸ್ಶಿಪ್ ಎಮರ್ಜೆನ್ಸಿ ಲ್ಯಾಂಡಿಂಗ್ ಮಾಡಬೇಕು ಅಂದಾಗ್ಲೂ ಆ ಬೇಸ್ ಅಲ್ಲಿ ಲ್ಯಾಂಡ್ ಮಾಡೋಕೆ ಅವಕಾಶನೇ ಕೊಟ್ಟಿರಲ್ಲ, ಯಾಕಂದ್ರೆ ಅಲ್ಲಿ ಯಾವ್ದೋ ಮಹಾಮಾರಿ ಹಡ್ಕೊಂತ ಇದೆಯಂತೆ. ನೀವು ಅಲ್ಲಿಗೆ ಹೋಗೋದು ಸರಿನಾ ಅಂತ ಕೇಳಿದಾಗ ಡಾಕ್ಟರ್ ಫ್ಲಾಯ್ಡ್ ಹೇಳ್ತಾರೆ, ನಾನು ಈ ವಿಷಯದ ಬಗ್ಗೆ ಮಾತಾಡೋ ಹಾಗಿಲ್ಲ, ಸದ್ಯಕ್ಕೆ ನಾನು ಅಲ್ಲಿಗೆ ಹೋಗ್ಲೇಬೇಕು ಅಂತ ಒಂದು ಲ್ಯಾಂಡರ್ ಹತ್ತಿ ಸ್ಪೇಸ್ ಸ್ಟೇಷನ್ ಇಂದ ಚಂದ್ರನ ಕಡೆ ಹೊರಡ್ತಾರೆ. ಇಲ್ಲಿ ನಮ್ಗೆ ಗೊತ್ತಾಗುತ್ತೆ ಸ್ನೇಹಿತರೆ, ಮನುಷ್ಯ ಎಷ್ಟೇ ಮುಂದುವರೆದಿದ್ರು ಟೆಕ್ನಾಲಜಿಯಲ್ಲಿ ಅಡ್ವಾನ್ಸ್ ಆಗಿದ್ರು ಕೂಡ ಸ್ಪೇಸ್ ಅಲ್ಲಿ ಇವನು ಇನ್ನೂ ಮಗು ತರ, ಗ್ರಾವಿಟಿ ಇಲ್ದಲೇ ಇರೋದ್ರಿಂದ ಸರಿಯಾಗಿ ಓಡಾಡೋಕೆ ಬರಲ್ಲ. ಏರೋಪ್ಲೇನ್ ಅಲ್ಲಿ ಏರ್ ಹೋಸ್ಟರ್ಸ್ ಇರ್ತಾರಲ್ಲ ಅದೇ ತರ ಈ ಸ್ಪೇಸ್ ಶಿಪ್ ಅಲ್ಲಿ ಸ್ಟಿವಾರ್ಡೆಸ್ ಗಳಿರ್ತಾರೆ. ಇವರು ಕಾಲಿಗೆ ಗ್ರಿಪ್ ಶೂಸ್ ನ ಹಾಕೊಂಡು ಕೂಡ ತಡ್ರಸಾಡ್ಕೊಂಡು ಓಡಾಡ್ತಿದ್ದಾರೆ. ಮತ್ತೆ ಮಕ್ಕಳ ತರ ಲಿಕ್ವಿಡ್ ಫುಡ್ ನ ಕುಡಿಯೋದ್ರ ಜೊತೆಗೆ ಕಕ್ಕ ಮಾಡೋಕು ಇನ್ಸ್ಟ್ರಕ್ಷನ್ಸ್ ಇದೆ. ಇದನ್ನ ನೋಡಿ ಸರಿಯಾಗಿ ಎಲ್ಲ ಮುಗಿಸ್ಕೊಂಡು ಎದ್ ಬರ್ಬೇಕು. ಮನುಷ್ಯರಿಗೆ ಸ್ಪೇಸ್ ನ ಇನ್ನು ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳಕ್ಕಾಗಿಲ್ಲ, ಇಲ್ಲಿ ಬದುಕೋದು ಸ್ಲೋ ಆಗಿ ಕಲಿತಾ ಇದ್ದಾರೆ. ಸೊ ಡಾಕ್ಟರ್ ಫ್ಲಾಯ್ಡ್ ಚಂದ್ರನ ಮೇಲಿರೋ ಕ್ಲೇವಿಯಸ್ ಬೇಸ್ಗೆ ಬಂದು ಇಲ್ಲಿ ಮೀಟಿಂಗ್ ಮಾಡ್ಬೇಕಾದ್ರೆ ನಮ್ಗೆ ಗೊತ್ತಾಗುತ್ತೆ ಇವ್ರಿಗೂ ಕೂಡ ಚಂದ್ರನ ಸರ್ಫೇಸ್ ನ ಒಳಗೆ ಒಂದು ಮೋನೋಲಿತ್ ಸಿಕ್ಕಿದೆ. ಅದರ ಬಗ್ಗೆ ಇನ್ನಷ್ಟು ರಿಸರ್ಚ್ ಮಾಡಿ ಆ ಮೋನೋಲಿತ್ ಏನು ಎಲ್ಲಿಂದ ಬಂತು ಅಂತ ತಿಳ್ಕೊಂಡು ಭೂಮಿಯಲ್ಲಿರೋ ಸ್ಪೇಸ್ ಪ್ರೋಗ್ರಾಮ್ ಕೌನ್ಸಿಲ್ಗೆ ರಿಪೋರ್ಟ್ ಕೊಡೋಕೆ ಅಂತ ಇಲ್ಲಿಗೆ ಡಾಕ್ಟರ್ ಫ್ಲಾಯ್ಡ್ ಬಂದಿರೋದು. ಆ ಮೋನೋಲಿತ್ ಬಗ್ಗೆ ಯಾರು ಗೊತ್ತಾಗಬಾರ್ದು ಅಂತಾನೆ ಬೇಸಲ್ಲಿ ಮಹಾಮಾರಿ ಹರಡಿದೆ, ಏನೇನೋ ಸಮಸ್ಯೆ ಆಗಿದೆ ಅಂತೆಲ್ಲ ಸುಳ್ಳು ಸುದ್ದಿ ಹರಡ್ಸಿರ್ತಾರೆ. ಯಾರಿಗೂ ಮೋನೋಲಿತ್ ಬಗ್ಗೆ ಈಗ್ಲೇ ಗೊತ್ತಾಗೋದು ಬೇಡ ಅಂತ. ಸೊ ಡಾಕ್ಟರ್ ಫ್ಲಾಯ್ಡ್ ಮೋನೋಲಿತ್ ಸಿಕ್ಕಿರೋ ಸೈಟ್ ಕಡೆ ಹೊರಡ್ತಾರೆ. ಇವರು ತುಂಬಾನೇ ರಿಸರ್ಚ್ ಮಾಡಿ ಎಷ್ಟೇ ತಲೆ ಕೆಡಿಸ್ಕೊಂಡ್ರು ಈ ಮೋನೋಲಿತ್ ನ ಬಗ್ಗೆ ಯಾವುದೇ ವಿಷಯ ಗೊತ್ತಾಗ್ತಿಲ್ಲ. ಒಂದೇ ವಿಷಯ ಗೊತ್ತಾಗ್ತಿರೋದೇನಂದ್ರೆ ಇದನ್ನ 40 ಲಕ್ಷ ವರ್ಷಗಳ ಹಿಂದೆನೆ ಚಂದ್ರನ ಒಳಗೆ ಊತಾಕಿರೋದು, ಅದು ಬೇಕು ಅಂತಾನೆ ಯಾರೋ ಊತಾಕಿರೋ ಹಾಗೆ ಕಾಣ್ತಿದೆ ಅಂತ. ಅಂದ್ರೆ ಭೂಮಿಯಲ್ಲಿ ಲಕ್ಷಾಂತರ ವರ್ಷಗಳ ಹಿಂದೆ ಏಪ್ಸ್ ಇರೋ ಜಾಗದಲ್ಲಿ ಇದ್ದಕ್ಕಿದ್ದಂಗೆ ಮೋನೋಲಿತ್ ಪ್ರತ್ಯಕ್ಷ ಆಗಿದ್ದ ಸಮಯದಲ್ಲೇ ಮೂನ್ ಮೇಲೂ ಕೂಡ ಈ ಮೋನೋಲಿತ್ ನ ಯಾರೋ ಇಟ್ಟಿದ್ದಾರೆ ಅಂತ ಕಾಣ್ತಿದೆ. ಏಪ್ಸ್ ಗಳ ರೀತಿ ಈಗ ಮನುಷ್ಯರು ಮೋನೋಲಿತ್ ನ ನೋಡಿ ಗಾಬರಿ ಆಗಲ್ಲ, ಏನೋ ಹೊಸದನ್ನ ಕಂಡಿಡ್ದಿರೋ ಖುಷಿ ಇದೆ. ಇದೇ ಖುಷಿಯಲ್ಲಿ ಎಲ್ಲರೂ ಬಂದು ಮೋನೋಲಿತ್ ನ ಮುಟ್ಟಿ ನೋಡಿ ಅದರ ಮುಂದೆ ನಿಂತ್ಕೊಂಡು ಫೋಟೋ ತೆಗೆಸ್ಕೊಳ್ಳೋಕೆ ಹೋದಾಗ ಈ ಮೋನೋಲಿತ್ ಇಂದ ಹೈ ಪಿಚ್ ಸೌಂಡ್ ಬರೋಕೆ ಶುರು ಆಯ್ತು. ಯಾರಿಗೂ ಈ ಸೌಂಡ್ ಕೇಳೋಕೆನೆ ಆಗ್ತಿಲ್ಲ, ಅಷ್ಟು ಜೋರಾಗಿ ಸೌಂಡ್ ಬರ್ತಾ ಇದೆ. ಏನ್ ಸೌಂಡ್ ಇದು ಅಂತ ಚೆಕ್ ಮಾಡಿದಾಗ ಗೊತ್ತಾಗುತ್ತೆ ಈ ಮೋನೋಲಿತ್ ಇಂದ ರೇಡಿಯೋ ಸಿಗ್ನಲ್ಸ್ ಹೊರಗೆ ಬರ್ತಾ ಇದೆ. ಈ ಸಿಗ್ನಲ್ಸ್ ಜುಪಿಟರ್ ಕಡೆ ಹೋಗ್ತಾ ಇದೆ ಅಂತ. ಸೊ ಈಗ ಮನುಷ್ಯರಿಗೆ ಕ್ಯೂರಿಯಾಸಿಟಿ ಶುರು ಆಯ್ತು, ಜುಪಿಟರ್ ಕಡೆ ಯಾಕೆ ಈ ಸಿಗ್ನಲ್ ಹೋಗ್ತಾ ಇದೆ ಅಂತ. ಅದಕ್ಕೆ 1.5 ವರ್ಷ ಆದ್ಮೇಲೆ ಡಿಸ್ಕವರಿ 1 ಅನ್ನೋ ಸ್ಪೇಸ್ ಕ್ರಾಫ್ಟ್ ಅಲ್ಲಿ ಜುಪಿಟರ್ ನ ಕಡೆ 5 ಜನ ಕ್ರೂ ಇರೋ ಒಂದು ಟೀಮ್ ಹೊರಟಿದೆ. ಇದು ಮೊದಲನೇ ಬಾರಿ ಮನುಷ್ಯ ಇಷ್ಟು ದೂರ ಇರೋ ಪ್ಲಾನೆಟ್ ಗೆ ಹೋಗ್ತಾ ಇರೋದು. 1.5 ವರ್ಷದ ಹಿಂದೆ ಆ ಮೋನೋಲಿತ್ ಸಿಕ್ಕಿತ್ತಲ್ಲ, ಅವಾಗ್ಲೇ ಮತ್ತೆ ಮನುಷ್ಯರ ಎವಲ್ಯೂಷನ್ ಟ್ರಿಗರ್ ಆಗಿರೋ ಹಾಗೆ ಕಾಣ್ತಿದೆ. ಅಂದ್ರೆ ಈ ಮೋನೋಲಿತ್ ನ ಉದ್ದೇಶನೇ ಮನುಷ್ಯರನ್ನ ವಿಕಸನಗೊಳಿಸೋದು, ಅಂದ್ರೆ ಎವಾಲ್ವ್ ಮಾಡೋದು. ಮೊದಲು ಮಕ್ಕಳ ತರ ಸ್ಪೇಸ್ ಶಿಪ್ ಅಲ್ಲಿ ಓಡಾಡ್ತಿದ್ದವರು ಈಗ ಆರಾಮಾಗಿ ಓಡಾಡ್ತಿದ್ದಾರೆ, ಜೊತೆಗೆ ಸ್ಪೇಸ್ ಶಿಪ್ ಅಲ್ಲಿ ಎಕ್ಸರ್ಸೈಸ್ ಮಾಡ್ತಾ ಇದ್ದಾರೆ. ಮೊದಲು ಲಿಕ್ವಿಡ್ ಫುಡ್ ನ ಯೂಸ್ ಮಾಡ್ತಿದ್ದವರು ಈಗ ಸಾಲಿಡ್ ಫುಡ್ ನ ತಿಂತಾ ಇದ್ದಾರೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಈ ಸ್ಪೇಸ್ ಕ್ರಾಫ್ಟ್ ಅಲ್ಲಿ HAL 9000 ಅನ್ನೋ ಕಂಪ್ಯೂಟರ್ ಇದೆ. ಇದು ಕೂಡ ಮನುಷ್ಯರ ರೀತಿ ಯೋಚನೆ ಮಾಡುತ್ತೆ. ಇದರಿಂದ ಸ್ಪೇಸ್ ಕ್ರಾಫ್ಟ್ ನ ಇದರ ಕಂಟ್ರೋಲ್ ಗೆ ಕೊಟ್ಟಿದ್ದಾರೆ. ಇಂಟರ್ಸ್ಟೆಲ್ಲರ್ ಮೂವಿಯಲ್ಲಿ ಕೇಸ್ ಮತ್ತೆ ಟಾರ್ಸ್ ಅಂತ ರೋಬೋಟ್ ಇರುತ್ತಲ್ಲ, ಅದೇ ತರ. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಇದು ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಗಿದೆ. ಮುಂದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬರ್ಬೋದು ಅಂತ 1968ರಲ್ಲೇ ಯೋಚನೆ ಮಾಡಿದರೆ ಅದು ಇವತ್ತು ನಿಜ ಆಗ್ತಿರೋದು ನಾವೆಲ್ಲ ನೋಡ್ತಾನೆ ಇದೀವಿ. ಭೂಮಿಯಿಂದ ಒಂದು ನ್ಯೂಸ್ ಚಾನೆಲ್ ಅವರು ಡಿಸ್ಕವರಿ 1 ಸ್ಪೇಸ್ ಕ್ರಾಫ್ಟ್ ಗೆ ಕಾಂಟ್ಯಾಕ್ಟ್ ಮಾಡಿ ಡೇವ್ ಮತ್ತೆ ಫ್ರಾಂಕ್ ಅನ್ನೋ ಇಬ್ರು ಕ್ರೂ ಮೆಂಬರ್ಸ್ ನ ಇಂಟರ್ವ್ಯೂ ಕೂಡ ಮಾಡ್ತಾರೆ. ಹೇಗಿದೆ ಅನುಭವ ಅಂತ. ಇವರಿಬ್ಬರನ್ನ ಬಿಟ್ಟು ಬೇರೆಯವರೆಲ್ಲ ಹೈಪರ್ ಸ್ಲೀಪ್ ಅಲ್ಲಿ ಇದ್ದಾರೆ. ಹೈಪರ್ ಸ್ಲೀಪ್ ಅಥವಾ ಕ್ರಯೋ ಸ್ಲೀಪ್ ಪಾಡ್ಸ್ ಅಲ್ಲಿ ಮಲ್ಗೋದ್ರಿಂದ ಏನಾಗುತ್ತೆ ಅಂದ್ರೆ ಸ್ಲೋ ಆಗಿ ವಯಸ್ಸಾಗುತ್ತೆ. ಯಾಕಂದ್ರೆ 10 ವರ್ಷ ಇವರು ಸ್ಪೇಸ್ ಟ್ರಾವೆಲ್ ಮಾಡಬೇಕು. ಹಾರ್ಟ್ ಬೀಟ್, ಉಸಿರಾಟ ಮತ್ತೆ ಮೆಟಾಬಾಲಿಸಮ್ ಕೂಡ ಕಡಿಮೆ ಆಗೋದ್ರಿಂದ, ಅಂದ್ರೆ ಸ್ಲೋ ಆಗಿ ಬಾಡಿ ಫಂಕ್ಷನ್ಸ್ ನಡೆಯೋದ್ರಿಂದ ಊಟ ಕೂಡ ಮಾಡದಂಗೆ ಜಾಸ್ತಿ ಸಮಯ ಬದುಕಬಹುದು. ಇಲ್ಲಿ HAL
HAL 9000 ಕಂಪ್ಯೂಟರ್ ನ ಬಗ್ಗೆ ನಿಮ್ಗೆ ಹೇಳಲೇಬೇಕು ಸ್ನೇಹಿತರೆ. ಈ ಕಂಪ್ಯೂಟರ್ ನ HAL ಅಂತ ಕರೆಯೋಣ. ಇದು AI ಆಗಿರೋದ್ರಿಂದ ಸ್ವಂತ ಯೋಚನೆ ಶಕ್ತಿ ಇದೆ. ಮನುಷ್ಯರ ಜೊತೆ ಬೆರೆಯೋಕೋಸ್ಕರ ಹ್ಯೂಮನ್ ಎಮೋಷನ್ಸ್ ನ ಅರ್ಥ ಮಾಡ್ಕೊಳ್ಳೋ ಶಕ್ತಿ ಕೂಡ ಇದೆ. ಆದ್ರೆ ಈ ಕಂಪ್ಯೂಟರ್ಗೆ ಇರೋ ಫೀಲಿಂಗ್ಸ್ ಮತ್ತೆ ಎಮೋಷನ್ಸ್ ನಿಜವಾಗ್ಲೂ ಇದೆಯಾ, ಅಥವಾ ಫೀಲಿಂಗ್ಸ್ ಮತ್ತೆ ಎಮೋಷನ್ಸ್ ಇರೋ ಹಾಗೆ ಕಂಪ್ಯೂಟರ್ ನಾಟಕ ಆಡುತ್ತಾ ಅಂತ ಯಾರಿಗೂ ಗೊತ್ತಿಲ್ಲ. ಇವತ್ತು ನಾವೆಲ್ಲ ತುಂಬಾನೇ ದೊಡ್ಡ ಟ್ಯಾಬ್ ಎಲ್ಲ ಯೂಸ್ ಮಾಡ್ತೀವಲ್ಲ, 1968ರ ಮೂವಿಯಲ್ಲಿ ಇವರೇ ಯೂಸ್ ಮಾಡ್ತಾ ಇದ್ದಾರೆ. ಇದೇ ತರ ಟ್ಯಾಬ್ ಅಲ್ಲಿ ಇವರಿಬ್ರು ಕುತ್ಕೊಂಡು ನ್ಯೂಸ್ ನೋಡ್ತಿದ್ದಾರೆ. ನಂತರ HAL ಜೊತೆ ಚೆಸ್ ಕೂಡ ಆಡ್ತಾರೆ. ಅಂದ್ರೆ ಈಗ ನಾವು ಚೆಸ್ ಗೇಮ್ಸ್ ಎಲ್ಲ ಆಡ್ತೀವಿ, AI ಪವರ್ಡ್ ಗೇಮ್ಸ್ ಎಲ್ಲ ಬಂದಿದೆ. ಇದನ್ನ 1968ರಲ್ಲೇ ಇವರು ತಲೆ ಉಪಯೋಗಿಸಿದ್ದಾರೆ. ಮುಂದೆ ಏನೇನೆಲ್ಲ ಬರ್ಬೋದು ಅಂತ ತೋರಿಸಿದಾರೋ ಅದೆಲ್ಲ ಬಂದಿದೆ. ಆದ್ರೆ ಸ್ಪೇಸ್ ಟ್ರಾವೆಲ್ ಬಿಟ್ಟು ಯಾರಿಗ್ ಗೊತ್ತು ಇನ್ನು ಸ್ವಲ್ಪ ವರ್ಷಗಳಲ್ಲಿ ಅದು ಕೂಡ ಸಾಧ್ಯ ಆಗುತ್ತೋ ಏನೋ ಗೊತ್ತಿಲ್ಲ. ಸೊ ಈಗ HAL ಡೇವ್ ಜೊತೆ ಚಂದ್ರನ ಮೇಲೆ ಮೋನೋಲಿತ್ ನ ಬಗ್ಗೆ ಮಾತಾಡ್ತಾ ಇದೆ. ಆದ್ರೆ ಡೈರೆಕ್ಟ್ ಆಗಿ ಮೋನೋಲಿತ್ ಇದೆ ಅಂತ ಹೇಳ್ತಿಲ್ಲ. ಚಂದ್ರನ ಮೇಲೆ ಏನೋ ಹುಡುಕಿದರೆ ಈ ಮಿಷಿನ್ ಬಗ್ಗೆ ಏನೋ ವಿಚಿತ್ರ ಅಂತ ನಿನ್ಗೆ ಅನ್ನಿಸ್ತಿಲ್ವಾ ಅಂತ ಕೇಳುತ್ತೆ. ಆದ್ರೆ ಇದಕ್ಕೆ ಇವನ್ ಏನು ಉತ್ತರ ಕೊಡಲ್ಲ, ಯಾವ ತರ ಎಕ್ಸ್ಪ್ರೆಷನ್ ಚೇಂಜ್ ಮಾಡಲ್ಲ ಡೇವ್. ಇಲ್ಲಿ HAL ಯಾಕೆ ಈ ತರ ಕೇಳ್ತು ಅನ್ನೋದಕ್ಕೆ ಎರಡು ಉತ್ತರ ಇದೆ ಸ್ನೇಹಿತರೆ. ಮೊದಲನೇದು, HAL ಇವರನ್ನ ಟೆಸ್ಟ್ ಮಾಡ್ತಾ ಇದೆ. ಈ ಸ್ಪೇಸ್ ಪ್ರೋಗ್ರಾಮ್ ನ ಬಗ್ಗೆ ಇವರ ಮನ್ಸಲ್ಲಿ ಏನ್ ನಡೀತಿದೆ, ಏನಾದ್ರೂ ಡೌಟ್ ಇದೆಯಾ, ಇಲ್ಲ ಮೋನೋಲಿತ್ ಬಗ್ಗೆ ಆಲ್ರೆಡಿ ಗೊತ್ತಾಗಿದ್ಯಾ ಅಂತ ತಿಳ್ಕೊಳ್ಳೋಕೋಸ್ಕರ. ಇದ್ ಬಿಟ್ಟು ಇನ್ನೊಂದ್ ಏನಾಗಿರ್ಬೋದು ಅಂದ್ರೆ, HAL ಮೊದ್ಲೇ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಲ್ವಾ, ಅದು ತನ್ನ ನಿಜವಾದ ಬುದ್ಧಿ ತೋರಿಸ್ತಾ ಇದೆಯಾ ಅಂತ. ಏನದು AI ನ ಕೆಟ್ಟ ಬುದ್ಧಿ ಅಂದ್ರೆ ಮನುಷ್ಯರನ್ನ ಕಂಟ್ರೋಲ್ ಮಾಡೋದು. ಏನಿರ್ಬೋದು ಅಂತ ಮುಂದೆ ನೋಡೋಣ. ಸೊ ಈಗ ಸಡನ್ ಆಗಿ HAL ಹೇಳುತ್ತೆ, ಸ್ಪೇಸ್ ಶಿಪ್ ನ ಹೊರಗೆ ಇರೋ ಆಂಟೆನಾ ಅಲ್ಲಿ ಒಂದು ಡಿವೈಸ್ ಹಾಳಾಗ್ತಾ ಇದೆ. ಇದು ಇನ್ನ 72 ಗಂಟೆಗಳಲ್ಲಿ ಸಂಪೂರ್ಣವಾಗಿ ಹಾಳಾಗುತ್ತೆ ಅಂದಾಗ ತಕ್ಷಣ ಡೇವ್ ಕಷ್ಟ ಪಡ್ಕೊಂಡು EVA ಪಾಡ್ ಅಲ್ಲಿ ಹೊರಗೆ ಹೋಗಿ ಆಂಟೆನಾ ಅಲ್ಲಿರೋ ಆ ಹಾಳಾಗ್ತಿರೋ ಡಿವೈಸ್ ನ ಎತ್ಕೊಂಡ್ ಬರ್ತಾನೆ. EVA ಪಾಡ್ ಅಂದ್ರೆ ಸ್ನೇಹಿತರೆ, ಇವರು ಸ್ಪೇಸ್ ಶಿಪ್ ಇಂದ ಹೊರಗೆ ಬರೋಕೆ ಉಪಯೋಗಿಸಿದ ವೆಹಿಕಲ್ ನ ಹೆಸರು. ಎಕ್ಸ್ಟ್ರಾ ವೆಹಿಕ್ಯುಲರ್ ಆಕ್ಟಿವಿಟಿ ಪಾಡ್ ಅಂತ ಇದರ ಪೂರ್ತಿ ನೇಮ್. ಸೊ ಆ ಡಿವೈಸ್ ನ ಇವರು ತಗೊಂಡ್ ಬಂದು ಚೆಕ್ ಮಾಡಿ ನೋಡಿದ್ರೆ ಇಲ್ಲಿ ಯಾವುದೇ ಸಮಸ್ಯೆನೂ ಕಾಣ್ತಿಲ್ಲ. ಇದರಿಂದ ಅವ್ರಿಗೆ HAL ಮೇಲೆನ ಡೌಟ್ ಬಂದು ಭೂಮಿಯಲ್ಲಿರೋ ಮಿಷನ್ ಕಂಟ್ರೋಲ್ ಗೆ ಕಾಂಟ್ಯಾಕ್ಟ್ ಮಾಡಿದಾಗ ಗೊತ್ತಾಗುತ್ತೆ HAL ಇಂದ ತಪ್ಪಾಗಿದೆ. ಏನ್ ಸಮಸ್ಯೆ ಆಗಿದೆ ಅಂತ ಅದು ಸರಿಯಾಗಿ ಕಂಡಿಡ್ತಿಲ್ಲ. ಇನ್ನೊಂದ್ಸಲ ಏನಾದ್ರೂ ಸಮಸ್ಯೆ ಆಗಿದ್ಯಾ ಅಂತ ಚೆಕ್ ಮಾಡೋದಕ್ಕೆ ಮಿಷನ್ ಕಂಟ್ರೋಲ್ ಅಲ್ಲಿ HAL ನ ರೀತಿನೇ ಇನ್ನೊಂದು ಕಂಪ್ಯೂಟರ್ ಇದೆ, ಅದರಲ್ಲಿ ಚೆಕ್ ಮಾಡಿ ಹೇಳ್ತೀವಿ ಅಂತ ಹೇಳ್ತಾರೆ. ಆದ್ರೆ HAL ಇದಕ್ಕೆಲ್ಲ ಕಾರಣ ಹ್ಯೂಮನ್ ಎರರ್, ಮನುಷ್ಯರ ತಪ್ಪಿಂದ ಆಗಿರೋದು. ಕಂಪ್ಯೂಟರ್ ಯಾವತ್ತು ಮಿಸ್ಟೇಕೆ ಮಾಡಲ್ಲ ಅಂತ ಎಲ್ಲ ಮನುಷ್ಯರ ಮೇಲೆ ಎತ್ತಾಕುತ್ತೆ. ಇದರಿಂದ HAL ನ ನಂಬೋದೇ ಫ್ರಾಂಕ್ ಮತ್ತೆ ಡೇವ್ಗೆ ಕಷ್ಟ ಆಗ್ತಿದೆ. ಅದಕ್ಕೆ ಇವರಿಬ್ರು ಒಂದು EVA ಪಾಡ್ ಒಳಗೆ ಕುತ್ಕೊಂಡು ಎಲ್ಲಾ ಕಮ್ಯುನಿಕೇಶನ್ ಡಿವೈಸ್ ನ ಆಫ್ ಮಾಡ್ತಾರೆ. ಇವ್ರು ಮಾತಾಡ್ತಿರೋದೇನು HAL ಕೇಳಿಸ್ಕೋಬಾರ್ದು ಅಂತ. ಯಾಕಂದ್ರೆ ಇವರು HAL ನ ಹೈಯರ್ ಬ್ರೈನ್ ಫಂಕ್ಷನ್ಸ್ ನ ಆಫ್ ಮಾಡೋದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಅಂದ್ರೆ HAL ಈ ಶಿಪ್ ನ ಕಂಟ್ರೋಲ್ ಮಾಡೋದ್ ಬಿಟ್ಟು ಜಾಸ್ತಿ ತಲೆ ಓಡಿಸೋದ್ ಬೇಡ ಅಂತ ಇವ್ರು ಏನೋ ಸೀಕ್ರೆಟ್ ಆಗಿ ಒಳಗೆ ಕುತ್ಕೊಂಡು ಮಾತಾಡ್ತಿದ್ದಾರೆ. ಆದ್ರೆ HAL ಎಷ್ಟು ಇಂಟೆಲಿಜೆಂಟ್ ಇದೆ ಅಂದ್ರೆ ಇವರ ಲಿಪ್ ಮೂವ್ಮೆಂಟ್ ನ ಹೊರಗಿಂದಾನೆ ನೋಡಿ ಇವ್ರು ಏನ್ ಮಾತಾಡ್ಕೊಂತಾ ಇದಾರೆ ಅಂತ ಅರ್ಥ ಮಾಡ್ಕೊಂತಿದೆ. ಸೊ ಫ್ರಾಂಕ್ ಈಗ ಡಿವೈಸ್ ನ ವಾಪಸ್ ತನ್ನ ಜಾಗಕ್ಕೆ ಕನೆಕ್ಟ್ ಮಾಡಿ ಬರೋಕೆ ಅಂತ ಹೊಡ್ತಾನೆ. ಅಕಸ್ಮಾತ್ HAL ಹೇಳ್ದಂಗೆ ಇದು 72 ಗಂಟೆಗಳಲ್ಲಿ ಹಾಳಾದ್ರೆ ಅದು ಕರೆಕ್ಟ್ ಆಗಿ ಹೇಳ್ತಿದೆ ಅಂತ, ಅಥವಾ ಇದೇನಾದ್ರೂ ಹಾಳಾಗ್ಲಿಲ್ಲ ಅಂದ್ರೆ HAL ಸರಿಯಾಗಿ ವರ್ಕ್ ಆಗ್ತಿಲ್ಲ ಅಂತ ಕನ್ಫರ್ಮ್ ಆಗುತ್ತೆ. ಆಗ ಬೇಕಿದ್ರೆ ಅದನ್ನ ಡಿಸ್ಕನೆಕ್ಟ್ ಮಾಡೋಣ ಅಂತ ಡಿಸೈಡ್ ಮಾಡಿ ಹೊಡ್ತಾನೆ. ಆದ್ರೆ HAL ಬೇರೆನೆ ಪ್ಲಾನ್ ಮಾಡ್ಕೊಂಡಿದೆ. ತನ್ನನ್ನ ಡಿಸ್ಕನೆಕ್ಟ್ ಮಾಡ್ತಾರೆ ಅನ್ನೋ ವಿಷಯ ಗೊತ್ತಾಗ್ತಿದ್ದಂಗೆ ಇದು ಸೆಲ್ಫ್ ಡಿಫೆನ್ಸ್ ಮೋಡ್ಗೆ ಹೋಗಿ ತನ್ನನ್ನ ತಾನೇ ಕಾಪಾಡ್ಕೊಳ್ಳೋಕೆ ಟ್ರೈ ಮಾಡುತ್ತೆ. ಈಗ ಈ ರೀತಿ ಮಾಡೋಕೆ HAL ಕೊಲೆ ಮಾಡೋಕು ರೆಡಿ ಆಗಿದೆ, ಅದನ್ನೇ ಮಾಡುತ್ತೆ ಕೂಡ. ಫ್ರಾಂಕ್ EVA ಪಾಡ್ ಇಂದ ಹೊರಗೆ ಬಂದು ಆ ಡಿವೈಸ್ ನ ವಾಪಸ್ ತನ್ನ ಜಾಗಕ್ಕೆ ಇಡೋಕೆ ಹೊರಟಾಗ EVA ಪಾಡ್ ನ HAL ಕಂಟ್ರೋಲ್ ಮಾಡೋಕೆ ಶುರು ಮಾಡಿ ಇದರ ಸಹಾಯದಿಂದ ಫ್ರಾಂಕ್ ನ ಆಕ್ಸಿಜನ್ ಸಪೋರ್ಟ್ ನ ನಾಶ ಮಾಡುತ್ತೆ. ಸ್ಪೇಸ್ ಸೂಟ್ ಅಲ್ಲಿರೋ ಆಕ್ಸಿಜನ್ ಟ್ಯಾಂಕ್ ಇಂದ ಹೆಲ್ಮೆಟ್ ಗೆ ಆಕ್ಸಿಜನ್ ಹೋಗ್ತಿಲ್ಲ. ಈ ಕಾರಣದಿಂದ ಫ್ರಾಂಕ್ ಗೆ ಉಸಿರಾಡೋಕೆ ಆಗ್ತಿಲ್ಲ. ಸ್ಪೇಸ್ ಅಲ್ಲಿ ತೇಳ್ಕೊಂಡು ಹೋಗೋಕೆ ಶುರು ಮಾಡ್ತಾನೆ. ಹಿಂದೆನೆ ಡೇವ್ ಇವನನ್ನ ಕಾಪಾಡೋಕೆ ಅಂತ ಇನ್ನೊಂದು ಪಾಡ್ ಎತ್ಕೊಂಡು ಬರ್ತಾನೆ. ಆದ್ರೆ ಇವನ್ ಬಂದು ಕಾಪಾಡೋಷ್ಟ್ರಲ್ಲಿ ಲೇಟ್ ಆಗೋಗಿದೆ. ಫ್ರಾಂಕ್ ಬದುಕಿಲ್ಲ. ಸೊ ಇವನ ಡೆಡ್ ಬಾಡಿನ ಎತ್ಕೊಂಡು ಡೇವ್ ವಾಪಸ್ ಬಂದು ಸ್ಪೇಸ್ ಶಿಪ್ ನ ಡೋರ್ ಓಪನ್ ಮಾಡೋದಕ್ಕೆ HAL ಗೆ ಹೇಳಿದ್ರು ಕೂಡ ಅದು ಡೋರ್ ನ ಓಪನ್ ಮಾಡ್ತಿಲ್ಲ. ನೀವು ಮಾತಾಡ್ತಿರೋದನ್ನ ನಾನು ನೋಡಿದೀನಿ, ನನಗೆ ಎಲ್ಲ ಅರ್ಥ ಆಗಿದೆ, ನನ್ನ ಡಿಸ್ಕನೆಕ್ಟ್ ಮಾಡೋಕೆ ಬಿಡಲ್ಲ ಅಂತ ಹೇಳ್ತಾ ಇದೆ. ಜೊತೆಗೆ ಒಳಗೆ ಹೈಪರ್ ಸ್ಲೀಪ್ ಅಲ್ಲಿ ಮಲಗಿದ್ದ ಬೇರೆ ಕ್ರೂ ಮೆಂಬರ್ಸ್ ನ ಕೂಡ ಹೈಪರ್ ಸ್ಲೀಪ್ ಪಾಡ್ ನ ಆಫ್ ಮಾಡಿ ಅವರು ಮಲಗಿರೋ ಜಾಗದಲ್ಲೇ ಸಾಯೋ ಹಾಗೆ ಮಾಡುತ್ತೆ. ಡೇವ್ ಎಷ್ಟೇ ಹೇಳಿದ್ರು HAL ಇವನನ್ನ ಒಳಗೆ ಕರ್ಕೊಂತಿಲ್ಲ. ಅದಕ್ಕೆ ಅವನು ಎಮರ್ಜೆನ್ಸಿ ಏರ್ ಲಾಕ್ ಇಂದ ಒಳಗೆ ಹೋಗೋಕೆ ಡಿಸೈಡ್ ಮಾಡ್ತಾನೆ. ಎಮರ್ಜೆನ್ಸಿ ಏರ್ ಲಾಕ್ ಇಂದ ಹೋಗೋಕೆ ಒಂದ್ ಸಣ್ಣ ಪ್ರಾಬ್ಲಮ್ ಇದೆ. ಅದೇನಂದ್ರೆ ಅವನು ಸ್ಪೇಸ್ ಹೆಲ್ಮೆಟ್ ಹಾಕೊಂಡ್ ಬಂದಿಲ್ಲ. ಹಾಗಾಗಿ ಅವನು ಪಾಡ್ ಇಂದ ಹೊರಗೆ ಬರ್ತಿದ್ದಂಗೆ ಉಸಿರಾಡೋಕಾಗ
ಆಗಲ್ಲ, ಆದಷ್ಟು ಬೇಗ ಏರ್ಲಾಕ್ ಇಂದ ಸ್ಪೇಸ್ ಶಿಪ್ ನ ಒಳಗೆ ಹೋಗ್ಬೇಕು. ಸೊ ಈಗ ಬೇರೆ ದಾರಿ ಇಲ್ಲ, ಉಸಿರುಗಟ್ಟಿ ಆದ್ರೂ ಎಮರ್ಜೆನ್ಸಿ ಏರ್ಲಾಕ್ ಇಂದ ಶಿಪ್ ಒಳಗೆ ಹೋಗಿ ಆಕ್ಸಿಜನ್ ತಗೊಂಡ್ರೆ ಆಯ್ತು ಅಂತ EVA ಪಾಡ್ ಇಂದ ಹೊರಗೆ ಬಂದು ಎಮರ್ಜೆನ್ಸಿ ಏರ್ಲಾಕ್ ಇಂದ ಸ್ಪೇಸ್ ಶಿಪ್ ಒಳಗೆ ಬರ್ತಾನೆ. ಮೊದಲು ಆಕ್ಸಿಜನ್ ಪಡ್ಕೊಳ್ಳೋಕೆ ಹೆಲ್ಮೆಟ್ ಕೂಡ ಹಾಕೊಂತಾನೆ. ಈಗ ಫುಲ್ ಉರ್ಕೊಂಡಿರೋ ಹ್ಯಾಲ್ಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಡೇವ್ ಸೀದಾ ಹ್ಯಾಲ್ ನ ಮೆಮೊರಿ ಯೂನಿಟ್ ಗೆ ಬಂದು ಒಂದೊಂದಾಗಿ ಇದರ ಯೋಚನೆ ಮಾಡುವಂತ ಇರೋ ಮೆಮೊರಿ ಡಿವೈಸಸ್ ನ ಡಿಸ್ಕನೆಕ್ಟ್ ಮಾಡ್ತಾ ಬರ್ತಾನೆ. ಇದು ತನಿಗೆ ತಾನೇ ಏನು ಯೋಚನೆ ಮಾಡೋದು ಬೇಡ ಅಂತ. ಈ ಸಂದರ್ಭದಲ್ಲಿ ಹ್ಯಾಲ್ ಕೂಡ ತುಂಬಾನೇ ಚೆನ್ನಾಗಿ ಇವನನ್ನ ಮ್ಯಾನಿಪುಲೇಟ್ ಮಾಡೋಕೆ ಪ್ರಯತ್ನ ಪಡ್ತಾ ಇದೆ. ಆಗಿದ್ದಾಗೋಯ್ತು, ನಾನು ನಿನಗೆ ಮುಂದೆ ಹೆಲ್ಪ್ ಮಾಡ್ತೀನಿ, ನನ್ನನ್ನ ಡಿಸ್ಕನೆಕ್ಟ್ ಮಾಡಬೇಡ ಅಂತ ಹೇಳ್ತಾ ಇದ್ದೆ. ಆದ್ರೆ ಡೇವ್ ಇದಕ್ಕೆ ರಿಪ್ಲೈ ಕೂಡ ಮಾಡ್ತಿಲ್ಲ. ತನ್ನ ಪಾಡಿಗೆ ತಾನು ಹ್ಯಾಲ್ ನ ಡಿಸ್ಕನೆಕ್ಟ್ ಮಾಡಬೇಕಾದ್ರೆ ಹ್ಯಾಲ್ ಒಂದು ವಿಡಿಯೋ ಪ್ಲೇ ಮಾಡುತ್ತೆ. ಈ ವಿಡಿಯೋನ ಇವರು ಜುಪಿಟರ್ಗೆ ಹೊರಡೋಕ್ಕೂ ಮುಂಚೆ ಡಾಕ್ಟರ್ ಫ್ಲಾಯ್ಡ್ ರೆಕಾರ್ಡ್ ಮಾಡಿರೋದು. ಇವರು ವಿಡಿಯೋ ಅಲ್ಲಿ ಹೇಳ್ತಿದ್ದಾರೆ, ನಿಮ್ಗೆ ಒಂದು ವಿಷಯ ಹೇಳ್ಬೇಕು, ಈ ವಿಷಯದ ಬಗ್ಗೆ ಹ್ಯಾಲ್ಗೆ ಮಾತ್ರ ಗೊತ್ತಿರೋದು. ನೀವು ಜುಪಿಟರ್ನ ಹತ್ರ ಈಗ ಹೋಗ್ತಿರೋದ್ರಿಂದ ಈ ವಿಡಿಯೋ ಪ್ಲೇ ಆಗ್ತಿದೆ. ನೀವು ಈ ಮಿಷನ್ ಗೆ ಹೋಗೋಕ್ಕೂ ಮುಂಚೆ ಚಂದ್ರನ ಮೇಲೆ ಒಂದು ಮೋನೋಲಿತ್ ಪತ್ತೆ ಆಗಿದೆ. ಇದರಿಂದ ಒಂದು ಸ್ಟ್ರಾಂಗ್ ರೇಡಿಯೋ ಸಿಗ್ನಲ್ಸ್ ಜುಪಿಟರ್ ಕಡೆ ಹೋಗ್ತಿತ್ತು. ಸೆಕ್ಯೂರಿಟಿ ರೀಸನ್ಸ್ ಇಂದ ಇದರ ಬಗ್ಗೆ ನಿಮ್ಗೆ ಹೇಳಿರ್ಲಿಲ್ಲ, ಸುಮ್ನೆ ಜುಪಿಟರ್ನ ಅನ್ವೇಷಣೆಗೆ ಅಂತ ಕಳಿಸಿದ್ವು. ಆದ್ರೆ ನಿಮ್ಮ ಮುಖ್ಯ ಉದ್ದೇಶ ಈ ಸಿಗ್ನಲ್ ಯಾಕೆ ಜುಪಿಟರ್ ಕಡೆ ಹೋಗ್ತಿದೆ ಅಂತ ಕಂಡಿಡಿಯೋದು. ನಮ್ಗೆ ಗೊತ್ತಾಗಿದೆ, ಮನುಷ್ಯರಿಗಿಂತ ಬುದ್ಧಿವಂತ ಜೀವಿಗಳು ಭೂಮಿಯ ಹೊರಗೆ ವಾಸವಾಗಿದ್ದಾರೆ. ಅವರೇ ಈ ಮೋನೋಲಿತ್ ನ ಚಂದ್ರನ ಮೇಲೆ ಇಟ್ಟಿರ್ಬೋದು. ಆದ್ರೆ ಆ ಕಪ್ಪು ಬಣ್ಣದ ಮೋನೋಲಿತ್ ಬಗ್ಗೆ ಜಾಸ್ತಿ ಏನು ವಿಚಾರ ಗೊತ್ತಾಗ್ತಿಲ್ಲ, ಎಲ್ಲಾ ರಹಸ್ಯವಾಗಿ ಉಳಿದಿದೆ. ಅದಕ್ಕೆ ನಿಮ್ಮನ್ನ ಜುಪಿಟರ್ ಹತ್ರ ಕಳ್ಸಿರೋದು ಅಂತ ಡಾಕ್ಟರ್ ಫ್ಲಾಯ್ಡ್ ಹೇಳ್ತಾರೆ. ಸೊ ಡೇವ್ ಇಲ್ಲಿವರೆಗೂ ಬಂದೇ ಬಿಟ್ಟಿದ್ದೀನಿ ಅಂದ್ರೆ ಮಿಷನ್ ನ ಕಂಪ್ಲೀಟ್ ಮಾಡೋಣ ಅಂತ ಜುಪಿಟರ್ ಹತ್ರ ಬಂದಾಗ ಇಲ್ಲಿ ಮತ್ತೊಂದು ಬ್ಲಾಕ್ ಮೋನೋಲಿತ್ ಸ್ಪೇಸ್ ಅಲ್ಲಿ ತೇಲ್ತಾ ಇದೆ. ಇದನ್ನ ನೋಡಿ ಡೇವ್ EVA ಪಾಡ್ ನ ಒಳಗೆ ಕುತ್ಕೊಂಡು ಮೋನೋಲಿತ್ ಕಡೆನೆ ಬರ್ಬೇಕಾದ್ರೆ ಇದ್ದಕ್ಕಿದ್ದಂಗೆ ಇವನು ಯಾವ್ದೋ ಜಾಗದಲ್ಲಿ ಟ್ರಾವೆಲ್ ಮಾಡೋಕೆ ಶುರು ಮಾಡ್ತಾನೆ. ಅಂದ್ರೆ ಇವನಾಗಿ ಇವನೇ ಹೋಗ್ತಿಲ್ಲ, ಯಾರೋ ಕರ್ಸ್ಕೊಂತಿದ್ದಾರೆ. ಸೇಮ್ ಇಂಟರ್ಸ್ಟೆಲ್ಲರ್ ಅಲ್ಲಿ ವರ್ಮ್ ಹೋಲ್ ನ ಒಳಗೆ ಹೋಗ್ತಾರಲ್ಲ ಅದೇ ತರ. ಈ ಜಾಗವನ್ನ ಸ್ಟಾರ್ ಗೇಟ್ ಅಂತ ಕರೀತಾರೆ ಸ್ನೇಹಿತರೆ. ಈ ಸ್ಟಾರ್ ಗೇಟ್ ಸೇಮ್ ವರ್ಮ್ ಹೋಲ್ ತರಾನೇ. ವರ್ಮ್ ಹೋಲ್ ನ ಒಂದು ಸೈಡ್ ಇಂದ ಹೋದ್ರೆ ಇನ್ನೊಂದು ಯೂನಿವರ್ಸ್ ಗೆ ತುಂಬಾನೇ ಕಡಿಮೆ ಸಮಯದಲ್ಲೇ ಹೋಗ್ಬೋದು. ಅಂದ್ರೆ 100 ವರ್ಷ ಟ್ರಾವೆಲ್ ಮಾಡ್ಕೊಂಡು ಹೋಗೋದ್ರ ಬದಲು ಸಿಂಪಲ್ ಆಗಿ ವರ್ಮ್ ಹೋಲ್ ನ ಒಳಗಿಂದ ಶಾರ್ಟ್ ಕಟ್ ತಗೊಂಡ್ರೆ ಕೆಲವೇ ನಿಮಿಷಗಳಲ್ಲಿ ಹೋಗ್ಬೋದು. ಇದೇ ತರ ಈಗ ಇವನು ಸ್ಟಾರ್ ಗೇಟ್ ನ ಒಳಗೆ ಸ್ಪೀಡ್ ಆಗಿ ಹೋಗ್ತಾ ಇದ್ದಾನೆ. ಎಲ್ಲಿಗೆ ಹೋಗ್ತಾ ಇದ್ದಾನೆ ಅಂತಾನು ಗೊತ್ತಿಲ್ಲ. ಸುತ್ತ ಎಲ್ಲೇ ನೋಡಿದ್ರು ನಕ್ಷತ್ರಗಳ ಬೆಳಕು ಕಾಣ್ತಾ ಇದೆ. ಇದೊಂದು ರೀತಿ ಲೈಟ್ ಶೋ ತರ. ನೀವು ನಂಬಲ್ಲ ಸ್ನೇಹಿತರೆ, ಈ ಸ್ಟಾರ್ ಗೇಟ್ ಒಳಗೆ ಹೋಗೋ ಸೀನ್ 10 ನಿಮಿಷ ತೋರಿಸ್ತಾರೆ. ಏನು ಡೈಲಾಗ್ಸ್ ಇಲ್ಲ, ಏನು ಇಲ್ಲ, ಪ್ಯೂರ್ ಲೈಟ್ ಶೋ. ಇದೇ ರೀತಿ ಸ್ಟಾರ್ ಗೇಟ್ ನ ಒಳಗಿಂದ ಕೊನೆಗೂ ಯಾವ್ದೋ ಬೇರೆ ಪ್ರಪಂಚಕ್ಕೆ ಅಂದ್ರೆ ಬೇರೆ ಡೈಮೆನ್ಷನ್ ಗೆ ಬರ್ತಾನೆ. ಮೋಸ್ಟ್ಲಿ ಇಲ್ಲಿ ಆ ಮೋನೋಲಿತ್ ನ ಇಟ್ಟಿದ್ದ ಬುದ್ಧಿವಂತ ಜೀವಿಗಳು ವಾಸವಾಗಿರ್ಬೋದು, ಅಂದ್ರೆ ಏಲಿಯನ್ಸ್ ಗಳು ವಾಸವಾಗಿರ್ಬೋದು. ಸೊ ಇಲ್ಲಿಂದ ಸೀದಾ ಒಂದು ಮನೆಯ ಒಳಗೆ ಬಂದು ಇವನು ಲ್ಯಾಂಡ್ ಆಗ್ತಾನೆ. ಈ ಮನೆ ನೋಡೋದಕ್ಕೆ ಸ್ನೇಹಿತರೆ ಯಾವ್ದೋ ಹಳೆ ಕಾಲದ ಬಂಗ್ಲೆ ತರ ಇದೆ. ಇಲ್ಲಿಗೆ ಬರ್ತಿದ್ದಂಗೆ ಡೇವ್ಗೆ ವಯಸ್ಸಾಗ್ತಿರೋ ಹಾಗೆ ತೋರಿಸ್ತಾರೆ. ಅಂದ್ರೆ ಸಡನ್ ಆಗಿ ವಯಸ್ಸಾಗೋಗಲ್ಲ, ಇಲ್ಲೇ ಇವನು ತಗ್ಲಾಕೊಂಡು ಜೀವನ ಕಳೀತಾ ಇದ್ದಾನೆ ಅಂತ ಅರ್ಥ. ಈ ಜಾಗ ಒಂದು ಪ್ರಾಣಿಗಳ ಝೂ ತರ ಸ್ನೇಹಿತರೆ. ಹೇಗೆ ಪ್ರಾಣಿಗಳನ್ನ ಝೂ ಅಲ್ಲಿ ಇಟ್ಟು ಅಥವಾ ಯಾವ್ದಾದ್ರು ಎಕ್ಸ್ಪೆರಿಮೆಂಟ್ ಮಾಡೋಕೋಸ್ಕರ ಒಂದು ಜಾಗದಲ್ಲಿ ಇಡ್ತಾರೋ ಅದೇ ತರ ಇವನನ್ನು ಕೂಡ ಈ ಜಾಗದಲ್ಲಿ ಇಟ್ಕೊಂಡು ಆ ಏಲಿಯನ್ಸ್ ಗಳು ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಈ ಒಂದೇ ಮನೆಯಲ್ಲಿ ಎಲ್ಲೂ ಹೊರಗೆ ಹೋಗೋಕ್ಕಾಗಲ್ಲ, ಆದ್ರೆ ಬದುಕೋದಕ್ಕೆ ಎಲ್ಲಾ ವ್ಯವಸ್ಥೆ ಇದೆ. ನಂತರ ಇದೇ ಜಾಗದಲ್ಲಿ ತುಂಬಾನೇ ವರ್ಷಗಳು ಕಳೀತಾ ಆಗ್ಲೇ ಸಾವನ್ನಪ್ಪೋ ಸ್ಟೇಜ್ಗೆ ಬಂದಿದ್ದಾನೆ. ಇವನು ಬೆಡ್ ಮೇಲೆ ಮಲಗಿದ್ದಾಗ ಇವನ ಮುಂದೆ ಇನ್ನೊಂದು ಮೋನೋಲಿತ್ ಕಾಣಿಸ್ಕೊಳ್ಳುತ್ತೆ. ಆ ಮೋನೋಲಿತ್ ನ ಇವನು ಎದ್ದು ಮುಟ್ಟೋಕೆ ಅಂತ ಹೋದಾಗ ಇದ್ದಕ್ಕಿದ್ದಂಗೆ ಭ್ರೂಣದ ಒಳಗಿರೋ ಮಗುವಿನ ರೀತಿ ಬದಲಾಗ್ತಾನೆ. ನಂತರ ಈ ಮಗು ಹಾಗೆ ಸ್ಪೇಸ್ ಅಲ್ಲಿ ತೇಲ್ತಾ ಭೂಮಿ ಹತ್ರನೇ ಬರ್ತಿರೋದನ್ನ ತೋರಿಸ್ತಾರೆ. ಅಂದ್ರೆ ಈ ಮಗು ಸ್ನೇಹಿತರೆ ಸ್ಟಾರ್ ಚೈಲ್ಡ್ ಆಗಿದೆ. ಇಲ್ಲಿ ಸ್ಟಾರ್ ಚೈಲ್ಡ್ ಯಾರು ಅಂದ್ರೆ ನಕ್ಷತ್ರಗಳಲ್ಲಿ ಅಥವಾ ಬೇರೆ ಯಾವ್ದೋ ಆಯಾಮದಲ್ಲಿ ಪುನರ್ಜನ್ಮ ಪಡ್ಕೊಂಡ್ ಬಂದಿರೋ ಅಂತ ದೈವಿಕ ಜೀವಿ ಅಂತ ಕರೀತಾರೆ. ಸೊ ಸ್ನೇಹಿತರೆ ಈ ಮೂವಿ ಇಲ್ಲಿಗೆ ಮುಗಿಯುತ್ತೆ. ಆದ್ರೆ ವಿಡಿಯೋ ಇಲ್ಲಿಗೆ ಮುಗಿಯಲ್ಲ ಸ್ನೇಹಿತರೆ. ವಿಡಿಯೋನ ಹಾಗೆ ನೋಡ್ತಾ ಇರಿ. ಈ ಮೂವಿಯನ್ನ ನೋಡಿ ಆದ್ಮೇಲೆ ಮನ್ಸಲ್ಲಿ ಬರೀ ಪ್ರಶ್ನೆ ಇದೆ, ಉತ್ತರ ಯಾವ್ದಕ್ಕೂ ಸಿಕ್ಕಿಲ್ಲ ಅಂತ ಗೊತ್ತು. ಎಲ್ಲದಕ್ಕೂ ಈಗ ಆನ್ಸರ್ ಮಾಡ್ತೀನಿ. ಈ ಮೂವಿ ನಮ್ಗೆ ಏನ್ ಹೇಳೋಕ್ ಹೊರಟಿದೆ ಅಂದ್ರೆ ಸ್ನೇಹಿತರೆ, ನಾವು ಯಾವ ರೀತಿ ಎವಾಲ್ವ್ ಆಗ್ತಾ ಇದೀವಿ, ಎವಾಲ್ವ್ ಆಗ್ತಿದ್ರು ಕೂಡ ಒಂದಷ್ಟು ಹೊಸ ವಿಷಯಗಳು ನಾವಿನ್ನೂ ಕಲಿಯೋದಿದೆ. ಇದಕ್ಕೆ ಸ್ಪೇಸ್ ಮತ್ತೆ ಮೋನೋಲಿತ್ ಸಾಕ್ಷಿ. ಸ್ಪೇಸ್ ನ ಬಗ್ಗೆ ನಾವಿನ್ನೂ ಸಂಪೂರ್ಣವಾಗಿ ತಿಳ್ಕೊಳ್ಳೋಕೆ ಆಗಿಲ್ಲ. ಮೋನೋಲಿತ್ ಬಗ್ಗೆ ಅಂತೂ ಒಂದೇ ವಿಷಯ ಗೊತ್ತಿರೋದು, ಇದರಿಂದ ಎವಲ್ಯೂಷನ್ ಟ್ರಿಗರ್ ಆಗುತ್ತೆ, ಮನುಷ್ಯ ವಿಕಸನಗೊಳ್ತಾನೆ ಅಂತ. ಆದ್ರೆ ಅದ್ ಯಾರಿಟ್ರು, ಎಲ್ಲಿಂದ ಬಂತು, ಏನ್ ಕಥೆನೂ ಗೊತ್ತಿಲ್ಲ. ಹೇಗೆ ಮನುಷ್ಯ ಆಯುಧಗಳನ್ನ ಮತ್ತೆ ಟೂಲ್ಸ್ ನ ಉಪಯೋಗಿಸೋದು ಕಲ್ತ, ನಂತರ ಇದೇ ರೀತಿ ಬುದ್ಧಿವಂತಿಕೆಯನ್ನು ಉಪಯೋಗಿಸ್ಕೊಂಡು ಟೂಲ್ಸ್ ಅನ್ನ ಸೃಷ್ಟಿ ಮಾಡ್ದ. ಯಾವ ತರ ಅಂದ್ರೆ HAL 9000 ನ ರೀತಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ಒಳಗೊಂಡಿರೋ ಕಂಪ್ಯೂಟರ್ ಗಳನ್ನ ಸೃಷ್ಟಿ ಮಾಡ್ದ. ಆದ್ರೆ ನಂತರ ಈ ರೀತಿ ಟೂಲ್ಸ್ ಮನುಷ್ಯರನ್ನ ಕೊಲ್ಲೋ ಅಂತ ಪರಿಸ್ಥಿತಿ ಬರುತ್ತೆ. ಇದನ್ನ ಮೂವಿಯಲ್ಲಿ ನೀಟಾಗಿ ತೋರಿಸಿದರೆ ಮನುಷ್ಯ ಎಷ್ಟೇ ಪ್ರಯತ್ನ ಪಟ್ರು ಎಲ್ಲವನ್ನ ತನ್ನ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಳೋಕ್
ಆಗಲ್ಲ ಅಂತ. ಆದ್ರೆ ಎಲ್ಲವನ್ನ ತಮ್ಮ ಕಂಟ್ರೋಲ್ ಅಲ್ಲಿ ಇಟ್ಕೊಂಡಿರೋರು ಯಾರೋ ಇದ್ದಾರೆ, ಅವರೇ ಮೋನೋಲಿತ್ ನ ಸೃಷ್ಟಿ ಮಾಡಿರೋದು. ಯಾರು ಸೃಷ್ಟಿ ಮಾಡಿರೋದು ಅನ್ನೋದಕ್ಕೆ ಮೂವಿಯಲ್ಲಂತೂ ಖಂಡಿತ ಉತ್ತರ ಹೇಳಿಲ್ಲ. ಆದ್ರೆ ಮೂವಿಯನ್ನ ನೋಡಿದ ಮೂವಿ ಲವರ್ಸ್ ಮತ್ತೆ ಫ್ಯಾನ್ಸ್ ಎಲ್ಲ ಇದರ ಬಗ್ಗೆ ತುಂಬಾನೇ ಇಂಟರ್ಪ್ರಿಟೇಷನ್ಸ್ ಕೊಟ್ಟಿದ್ದಾರೆ. ಅಂದ್ರೆ ಮನುಷ್ಯರು ಎವಾಲ್ವ್ ಆಗೋದಕ್ಕೆ ದೇವರು ಸಹಾಯ ಮಾಡಿರ್ಬೋದು, ಇಲ್ಲ ಏಲಿಯನ್ಸ್ ಆಗಿರ್ಬೋದು. ಇದೆರಡೂ ಆಗಿಲ್ಲ ಅಂದ್ರೆ ಇಂಟರ್ಸ್ಟೆಲ್ಲರ್ ಮೂವಿಯಲ್ಲಿ ತೋರಿಸಿದ್ದಾರೆ ನೋಡಿ, ಆ ಕಾನ್ಸೆಪ್ಟ್ ಇರ್ಬೋದು. ಹೇಗೆ ಪ್ರೆಸೆಂಟ್ ಅಲ್ಲಿರೋ ಮನುಷ್ಯರೇ ಫ್ಯೂಚರ್ ಅಂದ್ರೆ ಭವಿಷ್ಯಕ್ಕೆ ಹೋಗಿ ಅಲ್ಲಿಂದ ತಮ್ಮ ಪಾಸ್ಟ್ ಅಲ್ಲಿರೋ ಮನುಷ್ಯರಿಗೆ ಎವಾಲ್ವ್ ಆಗೋದು ಹೇಗೆ ಅಂತ ಹೇಳ್ಕೊಡ್ತಿರ್ಬೋದು, ಅದು ಮೋನೋಲಿತ್ ನ ಮುಖಾಂತರ. 5ನೇ ಡೈಮೆನ್ಷನ್ ಅಂದ್ರೆ ಏನು ಅಂತ ಸ್ನೇಹಿತರೆ ನಿಮ್ಗೆ ಇಂಟರ್ಸ್ಟೆಲ್ಲರ್ ವಿಡಿಯೋ ನೋಡಿದ್ರೆ ಗೊತ್ತೇ ಇರುತ್ತೆ. ನಾವು ಬದುಕ್ತಾ ಇರೋದು 3rd ಡೈಮೆನ್ಷನ್ ಅಲ್ಲಿ ಅಂದ್ರೆ 3D ಸ್ಪೇಸ್ ಅಲ್ಲಿ. ಅದೇ ರೀತಿ 4th ಡೈಮೆನ್ಷನ್ ಅಲ್ಲಿ ಟೈಮ್ ಇರುತ್ತೆ. ಯಾರಾದ್ರೂ ಮನುಷ್ಯರು 5ನೇ ಡೈಮೆನ್ಷನ್ ಆಕ್ಸೆಸ್ ಪಡ್ಕೊಂಡ್ರೆ ಅವರು ಟೈಮ್ ಅನ್ನ ನೋಡ್ಬೋದು, ಅಂದ್ರೆ ಟೈಮ್ ಲೈನ್ ನೋಡ್ಬೋದು. 5ನೇ ಡೈಮೆನ್ಷನ್ ಆಕ್ಸೆಸ್ ಮಾಡೋ ಶಕ್ತಿ ಇರೋರ್ಗೆ ಟೈಮ್ ಒಂದು ಫಿಸಿಕಲ್ ಆಬ್ಜೆಕ್ಟ್ ನ ರೀತಿ, ಅಂದ್ರೆ ತಮ್ಮ ಕಣ್ ಮುಂದೆನೆ ಹಿಂದೆ ಏನ್ ನಡೀತಿದೆ ಮುಂದೆ ಏನ್ ನಡೀತಿದೆ ಎಲ್ಲ ಕಾಣಿಸುತ್ತೆ. ಆದ್ರೆ ಟೈಮ್ ಟ್ರಾವೆಲ್ ಮಾಡಿ ಆ ಜಾಗಕ್ಕೆ ಹೋಗೋಕ್ಕಾಗಲ್ಲ. ಇಂಡೈರೆಕ್ಟ್ ಆಗಿ ಏನಾದ್ರೂ ಮಾಡಿ ಕಾಂಟ್ಯಾಕ್ಟ್ ಮಾಡಬಹುದು. ಹಾಗಾಗಿ ಫ್ಯೂಚರ್ ಅಲ್ಲಿ ಇರೋರು ಈ ಮೋನೋಲಿತ್ ನ ಸೃಷ್ಟಿ ಮಾಡಿ ಅದನ್ನ ಭೂಮಿಗೆ ಕಳಿಸಿರ್ಬೋದು ಅಂತ ಕೂಡ ಹೇಳ್ಬೋದು. ಈ ರೀತಿಯಾಗಿಲ್ಲ ಅಂದ್ರೆ ಇನ್ನೊಂದು ಪಾಸಿಬಿಲಿಟಿ ಇರೋದು ಏಲಿಯನ್ಸ್ ಗಳು ಮನುಷ್ಯರಿಗೆ ಸಹಾಯ ಮಾಡ್ತಿರ್ಬೋದು. ಈ ಮೂವಿಯಲ್ಲಿ ಡೇವ್ ಹ್ಯಾಲ್ ನ ಡಿಸ್ಕನೆಕ್ಟ್ ಮಾಡ್ಬೇಕಾದ್ರೆ ಡಾಕ್ಟರ್ ಫ್ಲಾಯ್ಡ್ ಮಾತಾಡಿರೋ ವಿಡಿಯೋ ಪ್ಲೇ ಆಗುತ್ತಲ್ಲ, ಆ ವಿಡಿಯೋ ಅಲ್ಲಿ ಅವರು ಕ್ಲಿಯರ್ ಆಗಿ ಹೇಳಿದ್ದಾರೆ ಭೂಮಿಯ ಹೊರಗೆ ನಮ್ಗಿಂತ ಬುದ್ಧಿವಂತ ಜೀವಿಗಳಿರೋದು ನಮ್ಗೆ ಗೊತ್ತಾಗಿದೆ ಅಂತ. ಅಂದ್ರೆ ಆ ಬುದ್ಧಿವಂತ ಜೀವಿಗಳು ಬೇರೆ ಯಾರು ಅಲ್ಲ, ಏಲಿಯನ್ಸ್ ಗಳಾಗಿರ್ಬೋದು. ಮೊದಲನೇದಾಗಿ ಮೋನೋಲಿತ್ ನ ಏಪ್ಸ್ ಗಳಿರೋ ಜಾಗದಲ್ಲಿ ಇಟ್ಟು ಅವುಗಳಿಗೆ ಬುದ್ಧಿ ಬರೋ ಹಾಗೆ ಮಾಡಿದ್ರಿಂದ ಮುಂದೆ ಇದೆ ತುಂಬಾನೇ ವರ್ಷಗಳು ಕಳೆದಾದ್ಮೇಲೆ ಮಾನವ ಕುಲ ಸೃಷ್ಟಿ ಆಗೋದಕ್ಕೆ ಸಹಾಯ ಆಯ್ತು. ನಂತರ ಮನುಷ್ಯರು ತುಂಬಾನೇ ಅಡ್ವಾನ್ಸ್ ಆಗಿ ಆದ್ಮೇಲೆ ಈ ಸ್ಟೇಜ್ ಇಂದ ಕೂಡ ಎವಾಲ್ವ್ ಆಗಿ ಮುಂದೆ ಹೋಗೋದಕ್ಕೋಸ್ಕರ ಚಂದ್ರನ ಮೇಲೆ ಈ ಏಲಿಯನ್ಸ್ ಗಳು ಇನ್ನೊಂದು ಮೋನೋಲಿತ್ ನ ಇಟ್ಟಿರ್ತಾರೆ. ಮನುಷ್ಯರು ಯಾವಾಗ ಎವಾಲ್ವ್ ಆಗಿ ತುಂಬಾನೇ ಅಡ್ವಾನ್ಸ್ ಆಗಿ ಚಂದ್ರನ ಮೇಲೂ ಕೂಡ ವಾಸ ಮಾಡೋದಕ್ಕೆ ಶುರು ಮಾಡಿದಾಗ ಆ ಮೋನೋಲಿತ್ ನ ಹುಡುಕ್ತಿದ್ದಂಗೆ ಇಲ್ಲಿಂದ ರೇಡಿಯೋ ಸಿಗ್ನಲ್ಸ್ ಹೊರಡೋದಕ್ಕೆ ಶುರು ಆಗುತ್ತೆ. ಅಂದ್ರೆ ರೇಡಿಯೋ ಸಿಗ್ನಲ್ ಏಲಿಯನ್ಸ್ ಗೆ ಸಿಗ್ನಲ್ ಇದ್ದಂಗೆ. ಮನುಷ್ಯರು ಈಗ ತುಂಬಾನೇ ಅಡ್ವಾನ್ಸ್ ಆಗಿದ್ದಾರೆ, ಅವರು ಚಂದ್ರನ ಮೇಲೂ ಕೂಡ ಬಂದಿದ್ದಾರೆ ಅಂತ. ಸೊ ಇಲ್ಲಿಂದ ನೆಕ್ಸ್ಟ್ ಮತ್ತೆ ಎವಲ್ಯೂಷನ್ ನ ಟ್ರಿಗರ್ ಮಾಡೋಕೋಸ್ಕರ ಈಗಿರೋ ಮನುಷ್ಯರು ಇನ್ನಷ್ಟು ಬುದ್ಧಿವಂತರಾಗೋದಕ್ಕೋಸ್ಕರ ಏಲಿಯನ್ಸ್ ಗಳೇನ್ ಮಾಡ್ತಾರೆ ಅಂದ್ರೆ ಜುಪಿಟರ್ ಹತ್ರ ಮನುಷ್ಯರನ್ನ ಕರ್ಸ್ಕೊಂತಾರೆ. ಮನುಷ್ಯರಿಗೆ ಹೇಗೆ ಜುಪಿಟರ್ ಹತ್ರ ಹೋಗ್ಬೇಕು ಅಂತ ಗೊತ್ತಾಯ್ತು ಅಂದ್ರೆ ಈ ಮೋನೋಲಿತ್ ನ ಸಿಗ್ನಲ್ ಜುಪಿಟರ್ ಹತ್ರನೇ ಹೋಗ್ತಾ ಇದೆ. ಹಾಗಾಗಿ ಅಲ್ಲಿಗೆ ಹೋಗ್ಬೇಕು ಅಂತ ಮನುಷ್ಯರು ಹೊರಟಿದ್ದಾರೆ. ಡಿಸ್ಕವರಿ ಒಂದು ಸ್ಪೇಸ್ ಶಿಪ್ ಅಲ್ಲಿ ಜುಪಿಟರ್ ಹತ್ರ ಬರೋ ಅಷ್ಟರಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ನಿಜವಾದ ಬಣ್ಣವನ್ನ ತೋರಿಸುತ್ತೆ. ಅಂದ್ರೆ ಹ್ಯಾಲ್ ಕಂಪ್ಯೂಟರ್ ನ ಬಗ್ಗೆ ಹೇಳ್ತಾ ಇದ್ದೀನಿ. ಸೊ ಕೊನೆಯದಾಗಿ ಡೇವ್ ಒಬ್ಬ ಜುಪಿಟರ್ ಹತ್ರ ಬರ್ತಿದ್ದಂಗೆ ಅಲ್ಲಿರೋ ಮೋನೋಲಿತ್ ಏನ್ ಮಾಡುತ್ತೆ ಅಂದ್ರೆ ಇವನನ್ನ ಸ್ಟಾರ್ ಗೇಟ್ ನ ಒಳಗಿಂದ ಬೇರೆ ಡೈಮೆನ್ಷನ್ ಗೆ ಅಥವಾ ಆ ಏಲಿಯನ್ಸ್ ಗಳು ವಾಸವಾಗಿರೋ ಬೇರೆ ಜಗತ್ತಿಗೆ ಇವನನ್ನ ಕರ್ಕೊಂಡು ಹೋಗುತ್ತೆ. ಸೊ ಡೇವ್ ನ ಏಲಿಯನ್ಸ್ ತಮ್ಮ ಜಾಗಕ್ಕೆ ಕರ್ಕೊಂತಿದ್ದಂಗೆ ಒಂದು ಮನೆಯಲ್ಲಿ ಝೂ ಅಲ್ಲಿ ಬಂಧಿಸಿರೋ ರೀತಿ ಇವನನ್ನ ಬಂಧಿಸಿ ಇಡ್ತಾರೆ. ಯಾಕಂದ್ರೆ ಇವನನ್ನ ಸ್ಟಡಿ ಮಾಡೋಕೋಸ್ಕರ ಇವನೆಷ್ಟು ಇಂಟೆಲಿಜೆಂಟ್ ಆಗಿದ್ದಾನೆ, ಮುಂದೆ ಎವಾಲ್ವ್ ಆಗೋದಕ್ಕೆ ರೆಡಿ ಆಗಿದ್ದಾನೋ ಇಲ್ವೋ ಅಂತ. ಇವನ ಮೇಲೆ ಏನ್ ಎಕ್ಸ್ಪೆರಿಮೆಂಟ್ ಮಾಡ್ತಾರೋ ಏನೋ ತೋರ್ಸೋದಿಲ್ಲ. ಆದ್ರೆ ವಯಸ್ಸಾಗಿ ಇವನು ಸಾಯುವಂತ ಟೈಮಲ್ಲಿ ಇವನ ಮುಂದೆ ಮೋನೋಲಿತ್ ಬರುತ್ತೆ. ಅದನ್ನ ಟಚ್ ಮಾಡೋಕ್ ಹೋದಾಗ ಇವನು ಇದ್ದಕ್ಕಿದ್ದಂಗೆ ಸ್ಟಾರ್ ಚೈಲ್ಡ್ ಆಗಿ ಬದಲಾಗ್ತಾನೆ. ಅಂದ್ರೆ ಸ್ಟಾರ್ ಚೈಲ್ಡ್ ಆಗಿ ಬದಲಾಗೋ ಹಾಗೆ ಏಲಿಯನ್ಸ್ ಗಳು ಮಾಡಿದ್ದಾರೆ. ಕೊನೆಯದಾಗಿ ಏಲಿಯನ್ಸ್ ಗಳು ಮತ್ತೆ ಈ ಸ್ಟಾರ್ ಚೈಲ್ಡ್ ನ ಭೂಮಿ ಹತ್ರ ಯಾಕೆ ಕಳಿಸ್ತಾ ಇದ್ದಾರೆ ಅಂದ್ರೆ ಭೂಮಿಯಲ್ಲಿರೋ ಮನುಷ್ಯರು ಇನ್ನಷ್ಟು ಎವಾಲ್ವ್ ಆಗ್ಬೇಕು ಅನ್ನೋದು ಇವರ ಉದ್ದೇಶ. ಸೊ ಈ ಸ್ಟಾರ್ ಚೈಲ್ಡ್ ಭೂಮಿಗೆ ಬರ್ತಿದ್ದಂಗೆ ಸೂಪರ್ ಹ್ಯೂಮನ್ ರೀತಿ ಬೆಳಿತಾನೋ ಅಥವಾ ದೇವರ ರೀತಿ ಮನುಷ್ಯರಿಗೆ ಹೆಲ್ಪ್ ಮಾಡ್ತಾನೋ ಏನೋ ಗೊತ್ತಿಲ್ಲ. ಆದ್ರೆ ಮನುಷ್ಯರು ಟೆಕ್ನಾಲಜಿಯಲ್ಲಾಗಿರ್ಬೋದು ಅಥವಾ ಬೇರೆ ಬೇರೆ ಕ್ಷೇತ್ರದಲ್ಲಾಗಿರ್ಬೋದು ಇನ್ನಷ್ಟು ಅಡ್ವಾನ್ಸ್ ಆಗೋದಕ್ಕೋಸ್ಕರ ಹೆಲ್ಪ್ ಮಾಡೋದಂತೂ ನಿಜ. ಸೊ ಸ್ನೇಹಿತರೆ, ಇದು ಕೆಲವರು ಹೇಳುವಂತ ಥಿಯರಿ. ಇದೇ ನಿಜ ಆಗಿರ್ಬೇಕು ಅಂತ ಇಲ್ಲ, ನಿಮ್ ಮನ್ಸಲ್ಲಿ ಏನೋ ಬೇರೆ ಓಡ್ತಿರ್ಬೋದು. ಅದಕ್ಕೆ ಡೈರೆಕ್ಟರ್ ಈ ಮೂವಿಯಲ್ಲಿ ಪ್ರಶ್ನೆಗಳನ್ನ ಬಿಟ್ರೆ ಉತ್ತರನ ಇಟ್ಟೇ ಇಲ್ಲ. ಉತ್ತರ ನಾವೇ ಕಂಡ್ಕೋಬೇಕು. ಹಾಗಾಗಿ ನಿಮ್ ಮನ್ಸಲ್ಲಿ ಏನ್ ಅನ್ಸುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಇನ್ನೊಂದು ವಿಷಯ ಏನಂದ್ರೆ ಇಂಟರ್ಸ್ಟೆಲ್ಲರ್ ಮತ್ತೆ ಈ ಮೂವಿನ ತುಂಬಾನೇ ಕಂಪೇರ್ ಮಾಡ್ತಾರೆ. ಯಾಕಂದ್ರೆ ಇಂಟರ್ಸ್ಟೆಲ್ಲರ್ ಕೂಡ ಈ ಮೂವಿಯಿಂದ ಇನ್ಸ್ಪೈರ್ ಆಗಿ ಮಾಡಿರೋದು. ಕ್ರಿಸ್ಟೋಫರ್ ನೋಲನ್ ಕೂಡ ಸ್ಟಾನ್ಲಿ ಕ್ಯೂಬ್ರಿಕ್ ಅವರ 2001 ಎ ಸ್ಪೇಸ್ ಆಡಿಸಿ ಮೂವಿಯ ಬಗ್ಗೆ ತುಂಬಾನೇ ಇಂಟರ್ವ್ಯೂಸ್ ಅಲ್ಲಿ ಮಾತಾಡಿದ್ದಾರೆ. ನೀವು ಗಮನಿಸಿರ್ಬೋದು, ಇಂಟರ್ಸ್ಟೆಲ್ಲರ್ ಮೂವಿಯಲ್ಲಿ ರೋಬೋಟ್ ಇದಾವಲ್ಲ, ಟಾರ್ಸ್ ಮತ್ತೆ ಕೇಸ್, ಅವುಗಳು ನೋಡೋದಕ್ಕೆ ಈ ಮೂವಿಯಲ್ಲಿ ಇರೋ ಮೋನೋಲಿತ್ ನ ರೀತಿನೇ ಇದಾವೆ. ಇನ್ನೊಂದು ವಿಷಯ ಏನಂದ್ರೆ ಇಂಟರ್ಸ್ಟೆಲ್ಲರ್ ಮೂವಿಯಲ್ಲಿ ಸ್ಯಾಟರ್ನ್ ಅಥವಾ ವರ್ಮ್ ಹೋಲ್ ಇರುತ್ತೆ. ಅದನ್ನ ಸ್ಯಾಟರ್ನ್ ಹತ್ರನೇ ಯಾಕೆ ಮಾಡಿದ್ರು ಅಂದ್ರೆ 2001 ಎ ಸ್ಪೇಸ್ ಆಡಿಸಿ ಮೂವಿಯಲ್ಲಿ ಡಿಸ್ಕವರಿ ಒಂದು ಸ್ಪೇಸ್ ಶಿಪ್ ಅಲ್ಲಿ ಹೊರಟವರು ನಿಜವಾಗ್ಲೂ ಹೋಗ್ಬೇಕಾಗಿದ್ದು ಸ್ಯಾಟರ್ನ್ಗೆ. ಯಾಕಂದ್ರೆ ಮೊದಲು ಡೈರೆಕ್ಟರ್ ಅನ್ಕೊಂಡಿದ್ರು ಡೇವ್ ಸ್ಯಾಟರ್ನ್ ಹತ್ರನೇ ಸ್ಟಾರ್ ಗೇಟ್ ನ ಒಳಗೆ ಹೋಗ್ಬೇಕು ಅಂತ. ಆದ್ರೆ 1968ರಲ್ಲಿದ್ದ ಟೆಕ್ನಾಲಜಿಯಲ್ಲಿ ಸ್ಯಾಟರ್ನ್ ನ ಸುತ್ತ ಇರೋ ಅದ್ಭುತವಾದ ರಿಂಗ್ಸ್ ನ ತೋರ್ಸೋಕೆ ಆಗಿರಲ್ಲ. ಹಾಗಾಗಿ ಈ ಮೂವಿಗೆ ಟ್ರಿಬ್ಯೂಟ್ ಕೊಡೋಕೋಸ್ಕರ ಇಂಟರ್ಸ್ಟೆಲ್ಲರ್ ಮೂವಿಯಲ್ಲಿ ಸ್ಯಾಟರ್ನ್ ನ VFX ನ ಸಹಾಯದಿಂದ ತುಂಬಾನೇ ಅದ್ಭುತವಾಗಿ ತೋರಿಸಿದ್ದಾರೆ. ಮತ್ತೆ ಈ ಮೂವಿ ನೋಡಿದವ್ರಿಗೆ ಗೊತ್ತೇ ಇರುತ್ತೆ ಸ್ನೇಹಿತರೆ, ಈ ಮೂವಿ ಎಷ್ಟು ಸ್ಲೋ ಆಗಿರೋ ಮೂವಿ ನಾನಂತೂ ನೋಡೇ ಇಲ್ಲ. ಮೂವಿ ಸ್ಟಾರ್ಟ್ ಆಗಿ ಹತ್ತತ್ರ 20 ನಿಮಿಷದವರೆಗೂ ಒಂದು ಡೈಲಾಗ್ ಇಲ್ಲ. ಆಮೇಲೆ
ಆಮೇಲೂ ಕೂಡ ಎಲ್ಲೋ ಅಲ್ಲೊಂದ್ ಡೈಲಾಗ್ ಇದೆ ಅಷ್ಟೇ. ಎಲ್ಲ ವಿಜುವಲಿ ಹೇಳೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಮೂವಿ ಈಗ ನೋಡೋದಕ್ಕೆ ಬೋರ್ ಅಂತ ಅನ್ಸ್ಬೋದು ಸ್ನೇಹಿತರೆ, ಆದ್ರೆ ವಿಜುವಲ್ ರೆಪ್ರೆಸೆಂಟೇಷನ್ ತುಂಬಾನೇ ಚೆನ್ನಾಗಿದೆ. ಇದು ಮೊದಲು 68ರಲ್ಲಿ ರಿಲೀಸ್ ಆಗಿದ್ದಾಗ ಇಷ್ಟೊಂದು ಸ್ಲೋ ಇರೋ ಮೂವಿನ ನೋಡೋಕಾಗದೆ ಥಿಯೇಟರ್ ಇಂದ ಜನ ಎದ್ದೋಗಿದ್ರು. ಹಾಗಾಗಿ ಪ್ರೊಡಕ್ಷನ್ ಕಂಪನಿಯವರು ಈ ಮೂವಿನ ಥಿಯೇಟರ್ ಇಂದ ತೆಗೆಯೋಕು ಕೂಡ ಪ್ರಯತ್ನ ಪಟ್ಟಿದ್ರು. ಆದ್ರೆ ನೋಡಿದ ಅಲ್ಪ ಸ್ವಲ್ಪ ಜನರು ಇದಕ್ಕೆ ಪಾಸಿಟಿವ್ ರೆಸ್ಪಾನ್ಸ್ ಕೊಟ್ಟಿದ್ರಿಂದ ದಿನೇ ದಿನೇ ಜನ ಹೆಚ್ಚಾಗ್ತಾ ಹೋದ್ರು. ಹಾಗಾಗಿ ಥಿಯೇಟರ್ ಮಾಲೀಕರು ಈ ಮೂವಿನ ತೆಗೆಯೋದಕ್ಕೆ ಬಿಡ್ಲಿಲ್ಲ. ಇದಾಗ್ತಿದ್ದಂಗೆ ಇದ್ದಕ್ಕಿದ್ದಂಗೆ ಮೂವಿ ತುಂಬಾನೇ ಸಕ್ಸಸ್ಫುಲ್ ಆಗುತ್ತೆ. ಇವತ್ತಿಗೂ ಕೂಡ ಕಲ್ಟ್ ಫಾಲೋಯಿಂಗ್ ಪಡ್ಕೊಂಡಿದೆ. ಇವತ್ತಿಗೂ ಕೂಡ ಈ ಮೂವಿಯಲ್ಲಿ ಏನ್ ನಡೀತು ಅಂತ ಜನ ಮಾತಾಡ್ಕೊಂತಿದ್ದಾರೆ. ಇದೇ ನಿಜವಾದ ಸಕ್ಸಸ್ ಅಂತ ಸ್ಟ್ಯಾನ್ಲಿ ಕ್ಯೂಬ್ರಿಕ್ ಅವರು ಅವಾಗ್ಲೇ ಹೇಳಿದ್ರು. ಮೂವಿಯಲ್ಲೇ ಎಲ್ಲಾ ತೋರಿಸ್ಬಿಟ್ರೆ ಅದು ಮೂವಿ ಆಗಲ್ಲ, ಜನರು 100 ವರ್ಷ ಆದ್ರೂ ಮೂವಿ ಬಗ್ಗೆ ಮಾತಾಡ್ಬೇಕು ಅನ್ನೋದು ಅವರ ಉದ್ದೇಶ. ಅದರಲ್ಲಿ ಅವರು ತುಂಬಾನೇ ಚೆನ್ನಾಗಿ ಸಕ್ಸಸ್ಫುಲ್ ಆಗಿದ್ದಾರೆ. ಸೊ ಸ್ನೇಹಿತರೆ, ಈ ಮೂವಿ ನಿಮ್ಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಇದೇ ರೀತಿಯ ವಿಡಿಯೋವಿನೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಧನ್ಯವಾದಗಳು.